ಇಂದ್ರದೇವರು ಕೃಷ್ಣನ ಊರಾದಂತಹ ಗೋಕುಲವನ್ನು ಧ್ವಂಸ ಮಾಡಬೇಕು ಅಂತ ಹೇಳಿ ಪ್ರಳಯ ಕಾಲದ ಮೋಡಗಳಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಘನಘೋರವಾದ ಮಳೆಯನ್ನು ಸುರಿಸಬೇಕು. ಇಡೀ ಭೂಖಂಡದ ಒಳಗೆ ಗೋಕುಲವೇ ಇರಬಾರ್ದು, ಕೃಷ್ಣನ ಊರೇ ಇಲ್ಲ ಅಂತ ಮಾಡಬೇಕು ಅಂತ ಹೇಳಿ ಕೃಷ್ಣನ ವಿರುದ್ಧ ಹೊರಟಿದ್ದ. ಇದರಲ್ಲಿ ಬಹಳ ಮುಖ್ಯವಾದ ತತ್ವ, ಭಗವಂತನ ವಿರುದ್ಧ ಹೊರಡದಿರುವ ಒಂದೇ ಒಬ್ಬ ದೇವತೆ ಅಂದರೆ ಅದು ವಾಯುದೇವರು ಮಾತ್ರ. ಪರಶುಕ್ಲತ್ರಯರು ಅಂತ ಕರೀತಾರೆ. ಪರ ಅಂದರೆ ಪರಮಾತ್ಮ, ಅವನ ವಿಚಾರದಲ್ಲಿ ಶುಕ್ಲ ಅಂದರೆ ಶುದ್ಧರು ಅಂತ. ಅದು 3 ಜನ. ಅದರಲ್ಲಿ ವಾಯುದೇವರು ಅವರು ಎಂದೂ ಕೂಡ ಭಗವಂತನ ವಿರುದ್ಧ ತಮ್ಮ ಯಾವ ಚರ್ಯೆಯನ್ನು ನಡೆಸದೇ ಇರತಕ್ಕಂಥವರು. ಅವರನ್ನು ಬಿಟ್ಟರೆ ಉಳಿದ ಎಲ್ಲ ದೇವತೆಗಳು ಕೂಡ ಒಮ್ಮೊಮ್ಮೆ ಅಜ್ಞಾನಕ್ಕೆ ಒಳಗಾಗಿ ಆ ಅಜ್ಞಾನವೂ ಕೂಡ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಅವರ ಮೇಲೆ ಕಾರ್ಯ ಮಾಡುತ್ತೆ. ಹಾಗೆಲ್ಲ ಭಗವಂತನ ವಿರುದ್ಧ ಹೊರಟಿದ್ದಾರೆ. ಆ ವಾಯುದೇವರ ಜೀವೋತ್ತಮತ್ವ, ಭಗವದ್ವಿಷೇಕವಾದಂತಹ ಶುದ್ಧತ್ವ, ಅದನ್ನು ಮುಖ್ಯ ವಿಷಯವನ್ನಾಗಿಟ್ಟು ಈ ಸಂದರ್ಭದಲ್ಲಿ ವಾದಿರಾಜ ಶ್ರೀಮಚ್ಚರಣರು ತಿಳಿಸ್ತಾರೆ. ಇಂದ್ರದೇವರು ಯದ್ಯಪಿ ಸಹಸ್ರ ನೇತ್ರ ಅಂತ ಪ್ರಸಿದ್ಧರಾದವರು, ಆದರೆ ಕಣ್ಣು ಎಷ್ಟಿದ್ರೇನು, ಆ ಭಗವಂತನ ಬಗ್ಗೆ ತಿಳ್ಕೊಳ್ಳದೆ ಇದ್ಮೇಲೆ ಕಣ್ಣಿದ್ದೇನು ಪ್ರಯೋಜನ? ಕೃಷ್ಣ ಸತ್ವಂ, ಸತ್ವ ಅಂದರೆ ಮಹಿಮೆ, ಕೃಷ್ಣನ ಅಗಾಧವಾದ ಮಹಿಮಾ. ಏನೋ 1 ಮಹಿಮಾ 2 ಮಹಿಮಾ ಗೊತ್ತಾಗಲಿಲ್ಲ, ಅಲ್ಲ, ಅಗಾಧವಾದ ಮಹಿಮಾ ಭಗವಂತನದು. ಅಂಥ ಮಹಿಮಾನ್ವಿತನಾದ ಭಗವಂತನ ಬಗ್ಗೆ 1000 ಕಣ್ಣುಗಳಿದ್ದರೂ ಕೂಡ ಇಂದ್ರದೇವರ ಅರಿವಿಗೆ ನಿಲುಕಲಿಲ್ಲ. ಅಂದರೆ ಕಣ್ಣಿದ್ರೆ ಸಾಲದು, ತತ್ವಜ್ಞಾನದ ಕಣ್ಣು ಬೇಕು. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ಕಣ್ಣಿದ್ದ ಮಾತ್ರಕ್ಕೆ, ಕಣ್ಣಿರೋರಿಗೆಲ್ಲ ದೇವರು ಕಾಣ್ತಾನೆ ಅಂತಿಲ್ಲ. ಕಣ್ಣು ಬಿಟ್ಕೊಂಡಿದ್ದೀವಿ ಅಂತ ಅಂದ ಮಾತ್ರಕ್ಕೆ ದೇವ್ರನ್ನ ನೋಡ್ತೀವಿ ಅಂತಿಲ್ಲ. ಇದ್ರ ತಾತ್ಪರ್ಯ 1000 ಕಣ್ಣಿರೋ ಇಂದ್ರನಿಗೆ ಗೊತ್ತಾಗಲಿಲ್ಲ ಅಂದರೆ 2 ಕಣ್ಣು ಇಟ್ಕೊಂಡು ನೀವೇನು ನೋಡ್ತೀರಿ? ಕಣ್ಣಿನಿಂದಲೇ ನೋಡೋ ಹರಿಯ, ಆದರೆ ಈ ಹೊರಗಣ್ಣಿನಿಂದಲ್ಲ ಒಳಗಣ್ಣಿನಿಂದಲೇ ನೋಡೋ 3 ಜಗದ ದೊರೆಯ. 2 ಕಣ್ಣಲ್ಲ, ನಿಮಗೆ 1000 ಕಣ್ಣು ಕೊಟ್ಟರೂ ಕೂಡ ಕಣ್ಣುಗಳಿದೆ ಎನ್ನುವ ಜಂಬದಿಂದ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳಿದ್ದರೆ ಸಾಲದು. ಯಾಕಂದರೆ ಭಗವಂತ ಈ ಪ್ರಾಕೃತವಾದ ಇಂದ್ರಿಯಕ್ಕೆ ಅವ ಗೋಚರ ಅಲ್ಲ ಅನ್ನೋದೇ ಅವನ ಮಹಿಮಾ. ಅವನು ಜ್ಞಾನಗೋಚರನಾಗ್ತಾನೆಯೇ ವಿನಃ ಕಣ್ಣು ಗೋಚರ ಆಗೋನಲ್ಲ. ಅದಕ್ಕೆ ಉದಾಹರಣೆ 2 ಕಣ್ಣವನ್ನಲ್ಲ, 1000 ಕಣ್ಣು. ಅದನ್ನೇ ಮಧ್ವಾಚಾರ್ಯರು ಹೇಳುವಾಗ ನೈವೋದಾಪು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಭಗವಂತನನ್ನು ಸಾಕಲ್ಯೇನ ತಿಳ್ಕೊಳ್ತೀವಿ ಅಂದರೆ ಸಾಧ್ಯ ಇಲ್ಲ. ಎಲ್ಲರ ಜ್ಞಾನ, ಎಲ್ಲರ ಅರಿವು ಭಗವಂತನ ಕೈಯಲ್ಲಿದೆ. ನಮಗೆ ಕಣ್ಣಿದೆ, ನಾವು ಓದಿ ತಿಳ್ಕೊಳ್ತೀವಿ. ನಮ್ಮ ಕೈ ಇದೆ, ನಾವು ಸಾಧನೆ ಮಾಡಿಬಿಡ್ತೀವಿ. ಕಾಲಿದೆ, ನಾವು ಮಾಡ್ತೀವಿ. ನಮಗೆ ದೇಹ ಇದೆ, ಮಾಡ್ತೀವಿ. ಏನಿದ್ರೂ ಮಾಡಲಿಕ್ಕಾಗಲ್ಲ. ಅವನು ಮಾಡಿಸಿದ್ರೆ ಉಂಟು,
ಅವನು ತಿಳಿಸಿದ್ರೆ ಉಂಟು, ಕೇಳಿಸಿದ್ರೆ ಉಂಟು, ನಡೆಸಿದ್ರೆ ಉಂಟು, ಮಾಡಿಸಿದ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಕಿಮಕ್ಷಿ ಬಾಹುಲ್ಯ, ಅಕ್ಷಿ ಬಾಹುಲ್ಯದಿಂದ ಕಣ್ಣುಗಳು ಎಷ್ಟಿದ್ರೇನು, ಬಾಹ್ಯೇಂದ್ರಿಯಗಳು ಎಷ್ಟಿದ್ರೇನು. ನಮಗೆಲ್ಲ 11 ಇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ನಮಗೆ ದೇವರ ಅರಿವಿಗೆ ಇರುವ ಇಂದ್ರಿಯಗಳು ಸಾಲದು. ಇನ್ನು ಸ್ವಲ್ಪ ಇಂದ್ರಿಯ ಇದ್ದಿದ್ರೆ ನಾವು ಸಾಧನೆ ಮಾಡ್ತಿದ್ವಿ ಅಂತ ಯಾರ ತಲೆಗಾದರೂ ಬಂದರೆ ಇಂದ್ರನ ಕತೆ ಹೇಳ್ತಾರೆ. ಇಂದ್ರ ಸಹಸ್ರ ನೇತ್ರ, 1000 ಕಣ್ಣಿದ್ರೂ ದೇವರನ್ನು ನೋಡುವ ಕಣ್ಣು ಒಂದೂ ಇಲ್ಲ ಅಂತಾಯಿತು. ಹಾಗಾದರೆ ದೇವರನ್ನು ಕಾಣಲಿಕ್ಕೆ ಈ ಕಣ್ಣು ಪ್ರಯೋಜನಕ್ಕೆ ಬರಲ್ಲ. ದೇವರನ್ನು ನೋಡಲಿಕ್ಕೆ ಅದೊಂದು ಸ್ಪೆಷಲ್ ಕಣ್ಣಿದೆ. ದೇವರನ್ನು ಅನುಭವಕ್ಕೆ ತಂದುಕೊಳ್ಳುವಂಥದ್ದು, ನೋಡಿ ತಿಳಿಯುವಂಥದ್ದಲ್ಲ, ಮುಟ್ಟಿ ತಿಳಿಯುವಂಥದ್ದಲ್ಲ, ಅದು ಅನುಭವಕ್ಕೆ ಬರಬೇಕು. ಅದು ಅನುಭವದ ಕಣ್ಣು, ಅದು ಭಗವಂತ ಕೊಟ್ಟರೆ ಮಾತ್ರ. ದಿವ್ಯಂ ದದಾಮಿ ತೇ ಚಕ್ಷು, ದಿವ್ಯವಾದ ಚಕ್ಷಸ್ಸನ್ನು ನಿನಗೆ ಕೊಡ್ತೇನೆ ಅಂತ. ನನ್ನ ಐಶ್ವರ್ಯದ ರೂಪವನ್ನು ನೋಡಬೇಕಾದ್ರೆ, ಜಗದ ತುಂಬೆಲ್ಲ ತುಂಬಿರುವ ನನ್ನನ್ನು ನೀನು ತಿಳಿಬೇಕಾದ್ರೆ, ನಿನ್ನ ಅನುಭವಕ್ಕೆ ನನ್ನ ಇರುವಿಕೆ ಅರಿವು ನಿನಗೆ ಬರಬೇಕಾದ್ರೆ ನಾನು ಕಣ್ಣು ಕೊಡಬೇಕು ಅಂತಾನು ಭಗವಂತ. ಆದ್ದರಿಂದ ಬಾಹ್ಯ ಇಂದ್ರಿಯಗಳು ಎಷ್ಟಿದ್ರೂ ಕೂಡ ಆ ಇಂದ್ರಿಯಗಳಿಗೆ ಭಗವಂತ ಗೋಚರ ಅಲ್ಲ. ಇಂದ್ರಾದಿಗಳಿಗೆ ಅಲ್ಲ ಅಂದಮೇಲೆ ನಮ್ಮ ಇಂದ್ರಿಯಗಳು ಏನು ಕೆಲಸಕ್ಕೆ ಬರಲ್ಲ. ಈ ಮಡಿಲಿದ್ದವರೇ ಮುಟ್ಟಬಾರ್ದು ಅಂದಮೇಲೆ ಇನ್ನು ಮೈಲ್ಗೆಲಿದ್ದವ್ರ ಕಥೆ. ಮಡಿಲಿದ್ದವರು ಅಂದರೆ ಇಂದ್ರದೇವರು, ಅವರು ನಮ್ಮ ಥರ ಮನುಷ್ಯರೇ ಅಲ್ಲ, ಅವರು ದೇವತೆಗಳು. ಅಂಥ ದೇವತೆಗಳಿಗೆ ಆ ಭಗವಂತನ ಅರಿವು ಕಣ್ಣು ಇಲ್ಲ ಅಂದಮೇಲೆ ನಾವು ಹೇಳಿ ಕೇಳಿ ಸದಾ ಮೈಲಿಗೆ. ಏನಂದರೆ ಇಂದ್ರದೇವರ ಕಣ್ಣು ಸದಾ ಮಡಿ. ಯಾಕೆ ಗೊತ್ತಾ? ಅವರು ಯಾವ ರಂಬೆ ಊರ್ವಶಿಯ ನರ್ತನವನ್ನು ನೋಡುವಾಗಲೂ ಕೂಡ ಅದು ಭಗವಂತನ ಮಹಿಮಾ ಅಂತ ತಿಳಿದು ನೋಡ್ತಿರ್ತಾರೆ. ಈ ವೈಭವ ಎಲ್ಲ ದೇವರು ಕೊಟ್ಟದ್ದು ಅನ್ನುವ ಅರಿವಿನೊಂದಿಗೆ ಅವರಿಗೆ ದೇವರ ಬಗ್ಗೆ ಎಚ್ಚರಿಕೆ ತಪ್ಪೋದು ಯಾವಾಗಲಾದರೂ ಒಮ್ಮೊಮ್ಮೆ. ನಮಗೆ ದೇವರ ಪೂಜೆ ಟೈಮಲ್ಲೇ ಎಚ್ಚರಿಕೆ ತಪ್ಪೋಗಿರುತ್ತೆ. ದೇವರ ಪೂಜೆ ಕೂತಿದ್ದೀವಿ ಅನ್ನೋ ಭಯನೇ ಇಲ್ಲ. ಹಾಗಂದ್ರೆ ಹಾಗಿರ್ತೀವಿ. ಅವರಿಗೆ ಸದಾ ಭಗವಂತನಲ್ಲಿ ಭಯ ಮತ್ತು ಭಕ್ತಿ ಎರಡು ಯಾವಾಗಲೂ ಇರುತ್ತೆ. ನಮಗೆ ಯಾವಾಗಲೂ ಅವರಿಗೆ ದೇವತೆಗಳಿಗೆ ಯಾವಾಗಲೂ ಒಮ್ಮೊಮ್ಮೆ ಮಾತ್ರ ತಪ್ಪತ್ತು. ಅವರು ಕಣ್ಣನ್ನು ಸದಾ ಮಡಿ ಇಟ್ಕೊಳ್ತಾರೆ, ಕೈ ಸದಾ ಮಡಿ. ಸುಮ್ಮನೆ ನಿಮಗೆ ಉದಾಹರಣೆ ಹೇಳ್ತೇನೆ, ಅರ್ಥ ಆಗುತ್ತೆ. ಈ ಪೂಜೆ ಮಾಡುವಾಗ ಸ್ವಾಮಿಗಳು ಕೈ ಹೀಗೆ ಹಿಡ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರದ್ದೇ ಕೈ, ಅವ್ರದ್ದೇ ಮೈ ಮುಟ್ಕೊಂಡ್ರೆ ಮತ್ತೆ ಆ ಕೈಯಲ್ಲಿ ದೇವ್ರು ಮುಟ್ಟಕ್ಕೆ ಬರೋದು. ಅವ್ರ ಕೈಯಲ್ಲಿ ಅವ್ರ ಮೈ ಮುಟ್ಕೊಂಡು ಅದೇ ಕೈಯಲ್ಲಿ ದೇವ್ರನ್ನ ಮುಟ್ಲಿಕ್ಕೆ ಬರಲ್ಲ. ಅದಕ್ಕೆ ಅವರು ಆಗಾಗ ಗಿಂಡಿಯಲ್ಲಿ ನೀರು ಕೈಗೆ ಹಾಕ್ಕೊಂಡು ಸೆಗಣಿ ಇಲ್ಲಿಂದ ಇಲ್ಲಿಗೆ ಹಚ್ಕೊಂಡು ಮುಟ್ತಾರೆ. ಯಾಕಂದರೆ ಈ ಕೈ ಯಾವಾಗಲೂ ಮಡೀಲಿ ಇಟ್ಕೊಳ್ಬೇಕಂತ. ಮಡಿ ಅಂದ್ರೇನು? ಕೃಷ್ಣಾಂಜನದೊಳಗೆ ಕೈ ಇಟ್ಕೊಂಡು ಊರೆಲ್ಲ ತಿರುಗೋದಲ್ಲ, ಅಥವಾ ಅದಕ್ಕೊಂದು ರೇಷ್ಮೆ ಬಟ್ಟೆ ಸುತ್ಕೊಂಡು ಮಡೀಲಿ ಇಟ್ಕೊಂಡಿದ್ದೀನಿ, ಅದಲ್ಲ. ಜೀವನದಲ್ಲಿ ಪ್ರಾಮಾಣಿಕತೆ ಬೇಕು. ನೀವು ಟೇಬಲ್ ಕೆಳಗೆ ದುಡ್ಡು ತಗೊಳ್ಳೋ ಹಾಗಿಲ್ಲ, ಮುಟ್ಟಬಾರದ್ದನ್ನು ಮುಟ್ಟುವ ಹಾಗಿಲ್ಲ. ಹಾಗೆ ಮುಟ್ಟಿದ್ರೆ ಈ ಕೈಯಲ್ಲಿ ದೇವ್ರನ್ನ ಮುಟ್ಲಿಕ್ಕಿಲ್ಲ. ಅದಕ್ಕೆ ತಾವು ತಪ್ಪೇ ಮಾಡಬಾರ್ದು ಅಂತ ದೇವತೆಗಳು ಯಾವಾಗಲೂ ಶುದ್ಧರಾಗಿರ್ತಾರೆ. ಅಂಥವ್ರಿಗೆ ದೇವರು ಕೈ ಕೊಡ್ತಾನೆ ಅಂದಮೇಲೆ 24 ಗಂಟೆ ನಮ್ಮ ಕಣ್ಣು ನೋಡಬಾರದು ನೋಡುತ್ತೆ, ಆಡಬಾರದ್ದು ಆಡುತ್ತೆ, ಮುಟ್ಟಬಾರದು ಮುಟ್ಟತ್ತೆ. ನಾವು ಯಾವ ಸೀಮೆ ಮಡೀರಿ, ಎಷ್ಟು ತಂಬಿಗೆ ನೀರು ಹುಯ್ಕೊಂಡ್ರೆ, ಯಾವ ಬಾವಿಲಿ ಮುಳುಗಿ 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 ಎದ್ದರೂ ಮಡಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಬಾಹ್ಯ ಇಂದ್ರಿಯಗಳು ಎಷ್ಟಿದ್ರೂ ಕೂಡ ಇಂದ್ರಿಯಗಳಿದೆ ಅನ್ನುವ ಅಹಂಕಾರದಲ್ಲಿ ಭಗವಂತನ ತಿಳ್ಕೊಳ್ಳಿಕ್ಕೆ ನೋಡಿ. ಎಷ್ಟೋ ಬಾರಿ ಕಣ್ಣು ಇರುವವರು ಎಡುವಷ್ಟು ಕಣ್ಣಿಲ್ಲದವರು ಎಡುವುದೇ ಇಲ್ಲ. ಕಣ್ಣಿಲ್ಲದವರಿಗೆ ಕಣ್ಣಿಲ್ಲ ಅನ್ನುವ ಎಚ್ಚರ ಸದಾ ಇರುತ್ತೆ. ಕಣ್ಣಿರುವವರಿಗೆ ಇರೋದೇ ಅಹಂಕಾರ. ನಮಗೇನ್ರಿ ಕಣ್ಣಿದೆ ಅಂತಾರೆ,
ಅದಕ್ಕೆ ಹಳ್ಳದೊಳಗೆ ಎಲ್ಲೋ ನೋಡ್ಕೊಂಡು ಮುಂದಿರೋ ಹಳ್ಳದಲ್ಲಿ ಬಿದ್ದುಬಿಟ್ಟಿರ್ತೀವಿ. ಆದರೆ ಕಣ್ಣಿಲ್ಲದವನಿಗೆ ಸದಾ ಒಂದು ಎಚ್ಚರ ಇದೆ, ನನಗೆ ಕಣ್ಣಿಲ್ಲ ಅಂತ. ವಾದಿರಾಜ ಶ್ರೀಮಚ್ಚರಣರು ಈ ಸಂದರ್ಭದಲ್ಲಿ ಕೃಷ್ಣ ಭಗವಂತ ಭೂಮಿಗೆ ಬಂದಾಗ ಇವನು ಭಗವಂತ ಅನ್ನುವ ಅರಿವು ಇಂದ್ರದೇವರಿಗೆ ಬರಲಿಲ್ಲಂತೆ. 1000 ಕಣ್ಣುಳ್ಳವ ಅಂತಹ ಇಂದ್ರದೇವರು ಗೋಕುಲವನ್ನೇ ಧ್ವಂಸ ಮಾಡಬೇಕು ಅಂತೇಳಿ ವೇದ ಪ್ರತಿಪಾದ್ಯನಾದ ಆ ಕೃಷ್ಣನ ಮೇಲೆ ಅವನು ಮಳೆಯನ್ನು ಸುರಿಸ್ತಾ ಇದ್ದಾನೆ. ಜೋರು ಮಳೆ, ಏನು 1 ದಿನ 2 ದಿನ 1 ಗಂಟೆ 2 ಗಂಟೆ ಅಲ್ಲ ಬಂದದ್ದು, 7 ದಿನ ಬಂತಂತೆ. ದೇವರನ್ನು ಮರೆತವರಿಗೆ 7 ಜನ್ಮದಲ್ಲಿಯೂ ಪ್ರಾಬ್ಲಮ್. ಅದಕ್ಕೆ 7. ನಿಮ್ಗೆ 7 ದಿನ ಮಳೆ ಬರಬಾರ್ದ, 7 ದಿನ ಆರಾಮಾಗಿರ್ಬೇಕಾ? ಹಾಗಾದರೆ 7 ದಿನದ ಕಥೆ ಕೇಳಬೇಕು. ಅದೇ ಭಾಗವತ. 7 ದಿನದ ಕಥೆ ಕೇಳಿದ ಮಾತ್ರಕ್ಕೆ ನಿಲ್ಲಲ್ಲ, ದೇವರ ಕಡೆ ಏಳಬೇಕು. 7 ದಿನದ ಕಥೆ ಕೇಳಿ ದೇವರ ಕಡೆಗೆ ನಿಮ್ಮ ಕೈ ಕಾಲು ಕಿವಿ ಮನಸ್ಸು ಮೊದಲಾದ ಇಂದ್ರಿಯಗಳು ಏಳಬೇಕು ಅಂದರೆ ಜಾಗೃತಗೊಳ್ಬೇಕು. ಎದ್ರಿ ಅಂತಾದರೆ ದೇವರಂತಾನೆ ನಿಮ್ಮ 7 ಜನ್ಮಕ್ಕೆ ನಾನು ರಕ್ಷಣೆ ಮಾಡ್ತೀನಿ, 7 ಜನ್ಮದಲ್ಲಿಯೂ ನಿಮಗೆ ಕಷ್ಟ ಬಾರದ ಹಾಗೆ ನಾನು ನೋಡ್ಕೊಳ್ತೀನಿ. ನೋಡಿ, ಮಳೆ ಸುರಿಯುವಾಗ ಎಲ್ಲರಿಗೂ ಸುರಿಯತ್ತೆ. ಈ ಛತ್ರಿ ಇದ್ದವ್ರಿಗೆ ನೆನೆಯಲ್ಲ, ಛತ್ರಿ ಇಲ್ಲದವ್ರು ನೆನೆ. ಮಳೆ ಎಲ್ಲರಿಗೂ ಬರುತ್ತೆ. ಬೆಕ್ಕಿಗೆ ಒಂದೇ ಥರ ಹಲ್ಲಿರುತ್ತೆ. ಬೆಕ್ಕು ಇಲಿ ಹಿಡಿಯೋಕ್ಕೂ ಸೇಮ್ ಹಲ್ಲು, ಅದಕ್ಕೆ ಮರಿ ಹಿಡಿಯೋಕ್ಕೂ ಸೇಮ್ ಹಲ್ಲು. ಬೆಕ್ಕು ತನ್ನ ಮರಿಯನ್ನು ಕೈಯಲ್ಲಿ ಎತ್ಕೊಂಡು ಹೋಗಲ್ಲ, ಹಲ್ಲಲ್ಲಿ ಹಿಡ್ಕೊಂಡು ಹೋಗುತ್ತೆ. 2 ಸೆಟ್ ಹಲ್ಲಿಲ್ಲ ಬೆಕ್ಕಿಗೆ, ಮರಿ ಹಿಡಿಯೋಕ್ಕೊಂದು ಇಲಿ ಹಿಡಿಯೋಕ್ಕೊಂದು. ಆದರೆ ಹಲ್ಲಲ್ಲಿ ಮರಿಯನ್ನು ಹಿಡಿದ್ರೆ ಅದಕ್ಕೆ ಆನಂದ ಆಗುತ್ತೆ, ಇಲಿಯನ್ನು ಹಿಡಿದ್ರೆ ಪ್ರಾಣನೇ ಹೋಗುತ್ತೆ. ಸಂಸಾರ ಅನ್ನುವ ಮಳೆ ಎಲ್ಲರಿಗೆ ಒಂದೇ. ಯಾರು ಭಗವಂತನ ಕರ ಆ ಛತ್ರಿಯನ್ನು ಹಿಡ್ಕೊಂಡಿರ್ತಾರೆ ಅವರಿಗೆ ಸಂಸಾರ ಸೌಭಾಗ್ಯ. ಯಾರಿಗೆ ದೇವರ ಪಾದ ಕರ ಅನ್ನುವ ಛತ್ರಿಯ ಆಶ್ರಯ ಇಲ್ಲ ಅವರಿಗೆ ಸಂಸಾರೇ ಅಕ್ಷಯ ಸಾಗರೇ ಸಂಸಾರೋತ್ತಾಪ ನಿತ್ಯೋ, ಇದೆಲ್ಲ ನಮಗಾಗ್ಬಿಡುತ್ತೆ. ಇಂದ್ರದೇವರು ಇಷ್ಟು ಮಳೆ ಸುರಿಸಿದ್ದಾರೆ. ಇಡೀ ಗೋಕುಲದ ಜನ, ಗೊಲ್ಲರು, ಗೋವುಗಳು ಊರಿಗೂ ಊರೇ ಕೊಚ್ಚಿ ಹೋಗ್ತಾ ಇದೆ. ಮುದುಕರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ರು. ಮುದುಕರಂದರು, ಕೃಷ್ಣನ ಮಾತು ಕೇಳಬಾರ್ದಿತ್ತು, ಹುಡುಗ ಬುದ್ಧಿಯೋ ಎಡವು ಬಿದ್ದಿಯೋ ಅಂತ. ಅವನು ಈಗ ತಾನೇ ಕಣ್ಣು ಬಿಡ್ತಿರೋ ಅಂಥ 7 ವರ್ಷದ ಪುಟ್ಟ ಬಾಲಕ. ಅವನ ಮಾತು ಕೇಳಿಕೊಂಡು ನಾವು ಸಂಪ್ರದಾಯದಿಂದ ಬಂದಂಥ ಇಂದ್ರನ ಪೂಜೆಯನ್ನು ನಿಲ್ಲಿಸಿದ್ವಿ. ಎಷ್ಟು ಅನೂಚಾನವಾಗಿ ಬಂದಿತ್ತು. ಇಂಥ ಒಂದು ಸಂಪ್ರದಾಯವನ್ನು ಒಬ್ಬ ಹುಡುಗನ ಮಾತು ಕೇಳಿಬಿಟ್ವಿ. ಕೇಳಿ ನಿಲ್ಲಿಸಿದ್ದರ ಫಲವಾಗಿ ಇವತ್ತು ಇಂಥ ಘನಘೋರವಾದ ಮಳೆ ಬರ್ತಾ ಇದೆ. ಏನು ಮಾಡಬೇಕು ಅಂಥೇಳಿ ಬಹಳ ವಿಚಾರ ಮಾಡುವಾಗ ಅವರಿಗೆಲ್ಲ ಕೃಷ್ಣನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಅವರೆಲ್ಲ ಕೃಷ್ಣನ ಬಳಿಗೆ, ಆಬಾಲ ವೃದ್ಧ ವನಿತೆಯರೆಲ್ಲ ಕೃಷ್ಣನ ಬಳಿಗೆ ಓಡಿದ್ದಾರೆ, ಅವನಿಗೆ ಶರಣಾಗತರಾಗಿ ಬಂದಿದ್ದಾರೆ. ಭಗವಂತ ಅನ್ಯತಾ ಶರಣಂ ನಾಸ್ತಿ, ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅಂತ ಅವನ ಪಾದಾಕ್ರಾಂತರಾಗಿದ್ದಾರೆ. ನೋಡಿ, ಈ ಎಲ್ಲ ಕಥೆಗಳ ಒಳಗೆ ನಮಗೆ ಕ್ಷಣ ಕ್ಷಣಕ್ಕೆ ಸಂದೇಶ ಇದೆ. ದೇವರ ಪಾಡಿಗೆ ದೇವರು, ನಮ್ಮ ಪಾಡಿಗೆ ನಾವಿದ್ದರೆ ದೇವರು ನಮ್ಮ ತಂಟೆಗೆ ಬರಲ್ಲ. ನಿನ್ನ ಹಣೆ ಬರ ನೀನೇ ಅನುಭವಿಸ್ಕೋ ಅಂತ ಬಿಟ್ಟು ಬಿಡ್ತಾರೆ. ನಾವು ಕೂಡ ದೇವ್ರದ್ದೇನು ಮುಲಾಜಾಚಾರ, ದೇವ್ರು ಏನು ಮಾಡಿದ್ರೆ ನಮ್ಮ ಹಣೆ ಬರ ನಾವೇ ಅನುಭವಿಸ್ಬೇಕು. ಇದೆಲ್ಲ ಕೆಟ್ಟ ಕುತರ್ಕ ಮಾಡಲಿಕ್ಕೆ ಹೋಗಬೇಡಿ. ನೀವು ಜನ್ಮ ಜನ್ಮಾಂತರದಲ್ಲಿ ಗಳಿಸಿಟ್ಟ ಪಾಪಕರ್ಮವನ್ನು ನಾನೇ ಉಣ್ತೇನೆ, ನಿಂದೇನು ಹಂಗೆ ಬೇಡ ಅಂತಂದ್ರಿ ಅಂತ ಇಟ್ಕೊಳ್ಳಿ. ಎಷ್ಟು ಜನ್ಮದಲ್ಲಿಯೂ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸವಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಕರುಣೆಯಿಂದ ಒಮ್ಮೆ ನಿಮ್ಮ ಕಡೆ ನೋಡಿದರೆ ಸಾಕು,
ನಿಮ್ಮನ್ನು ಒಮ್ಮೆ ಹೀಗೆ ನೋಡಿಬಿಟ್ರೆ ಸಾಕು, ಜನ್ಮ ಜನ್ಮಾಂತರದ ಪಾಪದ ಗಂಟನ್ನು ಭಸ್ಮ ಮಾಡಿಬಿಡ್ತಾನೆ. ನೀವು ಅನುಭವಿಸ್ಲಿಕ್ಕೇನೂ ಉಳಿಯೋದೇ. ವಿಜೇಂದ್ರ ಸ್ವಾಮಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ವಿಜೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ನಾವೆಲ್ಲ ನಮ್ಮನ್ನು ಅವ್ರ ಜೊತೆಗೆ ಎಂದೆಂದೆಂದೆಂದು ಕಂಪೇರ್ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅವರು ಹೇಳ್ತಾರೆ, ಸ್ವಾಮಿ ಜನ್ಮಾಂತರದಲ್ಲಿ ನಾನೆಲ್ಲ ಏನು ಪ್ರಾರಬ್ಧವನ್ನು ಮಾಡಿದ್ದೇನೆ, ನಿಂದು ನನಗೂ ಹಾಗೆ ಬೇಡೇ ಬೇಡ, ನಿಂದು ನನಗೆ ಯಾವ ಹಂಗೂ ಬೇಡ, ನಾನೇ ಕಳ್ಕೊಳ್ತೇನೆ ಅಂದರೆ ಅದು ಸಾಧ್ಯವೇ ಇಲ್ಲ. ಕಳ್ಕೊಳ್ಳಿಕ್ಕಿರೋದು ಒಂದೇ ಉಪಾಯ ಅಂದರೆ ನಿನ್ನ ಕರುಣೆ. ನೀನು ಕರುಣೆಯಿಂದ ಒಮ್ಮೆ ನನ್ನನ್ನು ನೋಡಿದಾಗ ಮಾತ್ರ ಅನಂತ ಜನ್ಮಗಳ ಪಾಪಗಳ ಮೂಟೆಯನ್ನು ನಾನು ಕಳ್ಕೊಳ್ಳಿಕ್ಕೆ ಸಾಧ್ಯ, ಬಿಟ್ಟೆ ಬೇರೆ ಯಾವ ದಾರಿಯೂ ಇಲ್ಲ. ಹಾಗಾಗಿ ನೀನು ನನಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಯಾರಿಗೆ ಯಾವಾಗ ಅನುಗ್ರಹ ಮಾಡ್ತಾನೆ ಅಂದರೆ, ಯಾರು ನಮ್ಮ ಕೈಯಲ್ಲಿ ಇನ್ನೇನಿಲ್ಲ ಎಲ್ಲ ನಿನ್ನ ಕೈಯಲ್ಲೇ ಇರೋದು ಅಂತ ಹೇಳಿ ಅವನ ಬಳಿಗೆ ಶರಣಾಗತರಾಗಿ ಬರಬೇಕು ನಾವು. ನೀವು ಈ ಪೂರಿ ಆ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋದರೆ ಅವ್ರು ಹೀಗೆ ಬರಲ್ಲ, ದೇವರ ಹತ್ರ ಅವ್ರು ಹೀಗೆ ಅಂದ್ಕೊಂಡೇ ಬರ್ತಾರೆ. ಸರೆಂಡರ್, ದೇವರಲ್ಲಿ ಶರಣಾಗತಿ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ದೇವರ ಬಳಿಗೆ ಬರುವಾಗ ನಂದು ಅಂತ ಇಟ್ಕೊಂಡು ಏನಿಲ್ಲ, ನಿಂದು ಅಂತ ಅಂದ್ಕೊಂಡು ಬರ್ತಾ ಇರಬೇಕು. ಏನು ನಿಂದು? ಈ ರಕ್ಷಣೆ ನಿಂದು, ಈ ಶಿಕ್ಷೆ ನಿಂದು, ನೀ ಏನು ಮಾಡ್ತೀಯ ಅದೆಲ್ಲ ನಿಂದೆ. ಅದರಿಂದ ನಿನ್ನ ಬಿಟ್ಟರೆ ಇನ್ಯಾರೂ ನಮ್ಮನ್ನು ರಕ್ಷಣೆ ಮಾಡುವವರಿಲ್ಲ ಅಂತ ಯಾರು ಭಗವಂತನನ್ನು ಈ ಬಗೆಯಿಂದ ಉಪಾಸನೆ ಮಾಡ್ತಾರೆ ಅವರಿಗೆ ಮಾತ್ರ ಭಗವಂತ ರಕ್ಷಕನಾಗಿ ಬರ್ತಾನಂತೆ. ಯಾರು ಭಗವಂತನನ್ನು ಮರೆತಾರೆ, ದೇವರಿಗೆ ಬೆನ್ನು ಮಾಡಿ ಇಡೀ ಜೀವನವನ್ನೇ ನಡೆಸ್ತಾರೆ, ಅವ್ರ ತಂಟೆಗೆ ದೇವರು ಹೋಗಲ್ಲ, ಅನುಭವಿಸ್ಕೋ ಹೋಗೋದು ಬಿಟ್ಬಿಡ್ತಾರೆ. ಆದರೆ ಇಡೀ ಗೋಕುಲದ ಎಲ್ಲರೂ ಕೂಡ ಭಗವಂತನನ್ನ ಅನನ್ಯ ಬಂಧು ಅಂತ ಉಪಾಸನೆ ಮಾಡಿದ್ದಾರೆ. ನಿನ್ನ ಬಿಟ್ಟು ಇನ್ನೊಬ್ಬ ಬಂಧುಗಳು ನಮಗಿಲ್ಲ. ಎಲ್ಲ ಬಂಧುಗಳು ನಮ್ಮ ಥರ ಮಳೆಯಲ್ಲೇ ಸಿಕ್ಕಾಕೊಂಡಿದ್ದಾರೆ. ನಮ್ಮನ ಮೇಲೆತ್ತೋ ಬಂಧುಗಳು ಎಲ್ಲ ಸಂಸಾರದಲ್ಲಿ ಬಿದ್ದವರೇ, ಸಂಸಾರದಿಂದ ಎದ್ದವರು ಯಾರಿಲ್ಲ, ಸಂಸಾರವನ್ನು ದಾಟಿಸುವವರು ಯಾರಿಲ್ಲ, ಅದು ನೀನು ಮಾತ್ರ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರು ತನ್ನ ಅನುಗ್ರಹ ಕೈಯನ್ನು ಆ ಭಕ್ತರ ಮೇಲೆ ಇಡ್ತಾನಂತೆ. ಇಲ್ಲದೇ ಇದ್ರಿಲ್ಲ. ನಮಗೇನು ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮಗೆ ಲೈಫ್ ಇನ್ಶೂರೆನ್ಸ್ ಇದೆ, ನಮಗೇನು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಮಗೇನು ರೀ ಮಕ್ಕಳಿದ್ದಾರೆ, ಅಯ್ಯೋ ನಮಗೇನು ರೀ ಆಚಾರಿದ್ದಾರೆ, ಮಧ್ವಾಚಾರ ಅಂತ ಇಟ್ಕೋಬೇಕು, ಬೇರೆ ಯಾರನ್ನಲ್ಲ. ಅದನ್ನು ಬಿಟ್ಟು ಅವರಿದ್ದಾರೆ ಇವರಿದ್ದಾರೆ ಅಂದರೆ ದೇವ್ರಂತಾನೆ, ಅವ್ರ ಹತ್ರ ನಮ್ಮ ಹತ್ರ ಯಾಕೆ ಬರ್ತೀಯಪ್ಪ ಅಂತಾನೆ. ಈ ನಂದ ಗೋಕುಲದ ಎಲ್ಲ ಜನ ಆ ಮಳೆಯ ಕಾಟಕ್ಕೆ ಹೆದರಿ, ಇಂದ್ರನ ಉಪಟಳಕ್ಕೆ ಹೆದರಿ ಅವರೆಲ್ಲ ಕೃಷ್ಣನ ಬಳಿಗೆ ಬಂದಿದ್ದಾರೆ. ಕೃಷ್ಣ ಅಂದ, ಯಾಕೆ ಯೋಚನೆ ಮಾಡ್ತೀವಿ, ನಿಮ್ಗೆ ಯಾಕೆ ಭಯ, ಯಾವ ಭಯವೂ ಬೇಡ ಅಂತಾನ. ಹಾಗೆ ಅಭಯ ಕೊಡುವಂತಹವ ಅಂದರೆ ಭಗವಂತ ಮಾತ್ರ. ಯಾಕಂದರೆ ಭಯಕೃತ್ ಭಯನಾಶನ, ಭಯವನ್ನು ಉಂಟು ಮಾಡುವವನು ಅವನೇ, ಭಯವನ್ನು ಪರಿಹಾರ ಮಾಡುವವನು. ಯಾರು ಬಂಧನದಲ್ಲಿಟ್ಟಿರ್ತಾನೋ ಅವನೇ ಬಂಧನ ಬಿಡುಗಡೆ ಮಾಡಬೇಕೇ ವಿನಃ ಬೇರೆಯವರಿಗೆ ಹೇಗೆ ಸಾಧ್ಯ? ಹಾಗಾಗಿ ನಮ್ಮೆಲ್ಲ ಭವದ ಭಯವನ್ನು ಪರಿಹಾರ ಮಾಡುವವ ನೀನು ಅಂತ ಅವರೆಲ್ಲ ಕೃಷ್ಣನ ಬಳಿಗೆ ಬಂದಾಗ ಕೃಷ್ಣ ಅಂತಾನೆ, ನೀವೇನು ಯೋಚನೆ ಮಾಡಬೇಡಿ, ನೀವು ಯಾವ ದೇವರನ್ನು ಆರಾಧನೆ ಮಾಡಿದ್ದೀರೋ ಆ ದೇವರೇ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ನೀವು ಯಾರು ಆರಾಧನೆ ಮಾಡಿದ್ರಿ, ಇಂದ್ರನ ಬಿಟ್ಟು ಬೆಟ್ಟಕ್ಕೆ ಪೂಜೆ ಮಾಡಿದ್ರಲ್ವ, ಬನ್ನಿ ನಿಮಗೆ ಬೆಟ್ಟನೇ ರಕ್ಷಣೆ ಮಾಡತ್ತೆ ಅಂತ ಹೇಳಿ ಭಗವಂತ ಏನು ಮಾಡ್ದ, ಆ ಬೆಟ್ಟವನ್ನೇ ಮೇಲೆತ್ತಿದ್ದಾನೆ, ಎಲ್ಲರನ್ನೂ ಆಹ್ವಾನ ಮಾಡಿದ್ದಾನೆ, ಒಳಗೆ ನಿಲ್ಲಿ, ನಿಮಗೆ ಯಾವ ಮಳೆಯ ಭಯ ಇಲ್ಲ ಅಂತ ಭಗವಂತ ಗೋವರ್ಧನ ಪರ್ವತವನ್ನೇ ಎತ್ತಿದ್ದ. ಶತಕ್ರತೌ ವರ್ಷತಿ ವಾಸುದೇವೋ
ಗಿರಿಂ ಸಮುದ್ಧೃತ್ಯ ಬಭೂವ ತೂಷ್ಣೀಂ ಜಿಹೀರ್ಷು ವಿಶ್ವಾಸಮಶತ್ರು ಶೌರ್ಯಂ ತದಾದ್ಯ ವೈ ಯುದ್ಧರಣಂ ಹಿ ಕಾರ್ಯಂ. ಶತಕ್ರತೌ ವರ್ಷತಿ, ಇಂದ್ರದೇವರು ಜೋರಾಗಿ ಮಳೆ ಸುರಿಸ್ತಾ ಇರುವಾಗ ವಾಸುದೇವ ಮೋಕ್ಷಪ್ರದನಾದ, ಕೃಷ್ಣ ಅಂದಿಲ್ಲ, ವಾಸುದೇವ. ವಾಸುದೇವ ಅಂದರೆ ಮೋಕ್ಷಪ್ರದವಾದ ಭಗವಂತನ ರೂಪ. ಅದು ಮೋಕ್ಷ ಕೊಡುವ ಭಗವಂತನಿಗೆ ಸಂಸಾರದಲ್ಲಿ ಅಭಯ ಕೊಡಲಿಕ್ಕೆ ಬರಲ್ಲ. ಅಭಯ ಅನ್ನುವ ಲೋಕವನ್ನೇ ಕೊಡುವವ, ಆ ಲೋಕದ ಹೆಸರೇ ಅಭಯ ಅಂತ. ಅಂತಹ ಲೋಕವನ್ನು ಕೊಡುವ ಮುಕುಂದ ಅವನೇನು ಮಾಡಿದ್ದಾನೆ, ಗಿರಿಂ ಸಮುದ್ಧೃತ್ಯ, 7 ವರ್ಷದ ಪುಟ್ಟ ಬಾಲಕ ಕೃಷ್ಣ ಅನಾಯಾಸವಾಗಿ ಬೆಟ್ಟ ಮೇಲೆತ್ತುಬಿಟ್ನಂತೆ. ಬೆಟ್ಟ ಎತ್ಕೊಂಡು ನಿಂತ, ಎಲ್ಲರನ್ನೂ ಕರೆದ. ಯಾರು ಹೋಗ್ಬೇಕ್ರಿ? ಯಾರೂ ಹೋಗಲಿಲ್ಲ. ಎಲ್ಲರಿಗೆ ಆಶ್ಚರ್ಯ. ಅಲ್ಲ, 7 ವರ್ಷದ ಮಗು ಅಂದ್ರೇನು, ಬೆಟ್ಟ ಅಂದ್ರೇನು, ಎತ್ತೋದು ಅಂದ್ರೇನು? ನಿಮ್ಮನೇಲೂ 7 ವರ್ಷದ ಮಕ್ಕಳು ಯಾರು ಇದ್ದರೆ ಅವ್ರ ಕೈಲಿ ಒಂದು ಕೊಡಿ, ದಬ್ಬಂತ ಎತ್ತಾಕ್ಬಿಡುತ್ತೆ. 7 ವರ್ಷದವರು ಯಾಕೆ, 27 ವರ್ಷದವರೇ ಎತ್ಕೊಂಡು ಹೋದಾಗ ಬೀಳಿಸಿದ್ದೆಲ್ಲ ಇದ್ದೇ ಇದೆ. ಇನ್ನು 7 ವರ್ಷದವರು ಆ ಪುಟ್ಟ ಕೃಷ್ಣ ನೋಡಲಿಕ್ಕೆ ಇನ್ನೂ ಹಾಲು ಕುಡಿಯೋ ತುಟಿ ಪುಟ್ಟ ಕೃಷ್ಣ. ಅದು ಏನು ಬೆಟ್ಟ ಎತ್ತಿದ್ದಾನಲ್ಲ, ಅದರೊಳಗೂ ಭಾರಿ ಸ್ಟೈಲು ಕೃಷ್ಣಂದು. ತ್ರಿಭಂಗಿ ಮಧುರಾಕೃತಿ ಗೋವರ್ಧನ ಚಲೋದರ್ಥ ಗೋಪಾಲ ಸರ್ವಪಾಲಕ. ಅದು ತ್ರಿಭಂಗಿ. ಆ ಪರ್ವತ ಎತ್ತುವಾಗ 3 ಕಡೆ ಡೊಂಕ್ ಮಾಡ್ಕೊಂಡ. ಅದೇನು ಕಥೆ? ಈ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ನೋಡಿದ್ದೀರಿ, ಅವರು ಸೊಟ್ಟಗೆ ನಿಂತ್ಕೊಂಡು ಎತ್ತುತ್ತಾರ. ಅವರು ಮೊದಲು ಬಂದು ಕೈಗೆಲ್ಲ ಮಣ್ಣು ಮಸಿ ಎಲ್ಲ ಬಳ್ಕೊಂಡು, ಆಮೇಲೆ ಕಾಲು ಊರಗಲ ಮಾಡಿಕೊಂಡು ಅದನ್ನು ಹಿಡ್ಕೊಂಡು ಸ್ವಲ್ಪ ಟ್ರೈ ಮಾಡಿ, ಆಮೇಲೆ ಕಷ್ಟಪಟ್ಟು ಸ್ಟ್ರೈಟಾಗಿ ನಿಂತ್ಕೊಳ್ತಾರೆ. ಅದೊಂದು ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಮೆತ್ತಗಿಳಿಸ್ತಾರ, ದಬ್ಬಂತ ಎತ್ತಾಕೊಂಡ್ಬಿಡ್ತಾರೆ. ಆ ಎತ್ತಿರುವ ಸ್ಟೈಲ್ ನೋಡಿದ್ರೇ ಎಷ್ಟು ಭಾರದ್ದಿದ್ದು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಕೃಷ್ಣ ಇಷ್ಟು ಭಾರವಾದ ಎತ್ತಿದ್ದಾನಲ್ಲ, ಅವನದು ಆ ಥರ ಪೌಡ್ರ್ ಕೈಗೆ ಹಚ್ಕೊಳ್ಳೋದು, ಕಾಲಗಲ ಮಳೆಯ ಕಾರ್ಯಕ್ರಮನೇ ಇಲ್ಲ. ಅವನದು ಏನಂದರೆ ಸೊಂಟ ಒಂದು ಕಡೆ, ಕಾಲು ಒಂದು ಕಡೆ, ಕೈ ಒಂದು ಕಡೆ, ತಲೆ ಒಂದು ಕಡೆ. ತ್ರಿಭಂಗಿ ಭಗವಂತ 3 ಭಂಗಿಯಲ್ಲಿ ನಿಂತು. ಇದರ್ಥ ಏನು ಗೊತ್ತಾ, ಇದೇನು ಭಾರ ಇಲ್ಲ ಅಂತ ತೋರಿಸೋ ಹುಟ್ಟು. ಭಾರ ಇದ್ದರೆ ನೆಟ್ಟಿಗೆ ಹಿಡ್ಕೋಬೇಕು. ಮನೆಯಲ್ಲೆಲ್ಲ ಈ ದೇವ್ರ ಪಾತ್ರೆ ತೊಳೆದು ಅಥವಾ ಇನ್ನೇನಾರು ಪಾತ್ರೆ ಗೀತ್ರೆ ತೊಳೆದು ತರುವಾಗ ಬೀಳಿಸ್ಬಿಟ್ರೆ ನೋಡಿದ ವಯಸ್ಸಾದವ್ರು ಹೇಳ್ತಿದ್ರು, ಮೈ ಮೇಲೆ ಎಚ್ಚರಿಕೆ ಇಲ್ವಾ ಅಂತ, ಸ್ವಲ್ಪ ನೆಟ್ಟಿಗೆ ತರಬೇಕು ಅಂತ ಗೊತ್ತಾಗಲ್ವಾ ಅಂತ. ಹಿರಿಯರಿಗೆಲ್ಲ ಹಿರಿಯನಾದ ಕೃಷ್ಣ ಅವನೇ ಸೊಟ್ಟಗೆ ನಿಂತರೆ ನೆಟ್ಟಿಗೆ ನಿಂತ್ಕೊ ಅಂತ ಹೇಳೋರು ಯಾರು? ಅವನು ಸೊಟ್ಟಿಗೆ ಯಾಕೆ ನಿಂತ ಅಂದರೆ, ಸೊಟ್ಟಿಗೆ ನಿಂತಿದ್ರೊಳಗೆ ಒಂದು ಸಂದೇಶ, ನನಗೆ ಈ ಬೆಟ್ಟ ಏನು ಭಾರ ಅಲ್ಲ ಅಂತ ಹೇಗೆ ಹೇಳಬೇಕು ಬಾಯೊಳಗೆ? ಆ ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ. ಯಾಕೆ ಗೊತ್ತಾ, ಅದು ಬೆಟ್ಟ ಏನು ಸಣ್ಣ ಪುಟ್ಟದ್ದಲ್ಲ, ಅದು 30 ಕಿಲೋಮೀಟ್ರ್ಗಷ್ಟು ಫ್ಯಾಸ್ಲೆ, ದೊಡ್ಡದು ಬೆಟ್ಟ. ಕೃಷ್ಣ ಹೀಗೆ ಹೊತ್ತರೆ ಈ ಮಧ್ಯದಿಂದ ಅಲ್ಲಿಗಂದರೆ ಸುಮಾರು ಕಿಲೋಮೀಟ್ರ್ಗಟ್ಟಲೆ ದೂರ. ಅವರೆಲ್ಲ ಅಲ್ಲಿ ನಿಂತು ನೋಡ್ತಾ ಇದ್ದಾರೆ. ಇವನು ನಂಗೆ ಭಾರ ಇಲ್ಲ ಹೇಳಿದ್ರೆ ಅಲ್ಲಿ ಕೇಳಿಸ್ಬೇಕಾಗಿ. ಅದಕ್ಕೆ ಅವನು ಸೊಟ್ಟಿಗೆ ನಿಂತಿದ್ದನ್ನು ನೋಡಿಯೇ ಅವರು ತಿಳ್ಕೊಂಡ್ರು, ಇಷ್ಟು ಸೊಟ್ಟಿಗೆ ನಿಂತಿದ್ದಾನೆ ಅಂದರೆ ಇದೇನು ಭಾರ ಇಲ್ಲ ಅಂತ. ಆದರೂ ಅವ್ರು ಯಾರಿಗೂ ನಂಬಿಕೆನೇ ಬರಲಿ. ಹಿಂಗೆ ಹಿಡ್ಕೊಂಡು ಕೃಷ್ಣ ನಿಂತರೆ ಎಲ್ಲರನ್ನೂ ಕರೀತಾ ಇದ್ದಾನೆ, ಬನ್ನಿ 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 ಅಂತ. ಒಬ್ಬರೂ ಹೋಗಲಿಲ್ಲ. ಎಲ್ಲರಿಗೆ ಡೌಟ್, ಏನೋ ಹಿಡ್ಕೊಂಡಿದೆ, ಅಕಸ್ಮಾತ್ ಮಗು ಎತ್ಕೊಂಡಿದೆ, ಎಷ್ಟೊತ್ತು ಎತ್ಕೊಳ್ಳುತ್ತೆ? ಒಂದು 5 ನಿಮಿಷ. ಆಮೇಲೆ ಕೈ ಸ್ವಲ್ಪ ನೋವು ಅಂತ ಕೆಳಗೆ ಬಿಟ್ಟರೆ ಯಾರಿಗೆ ಪ್ರಾಬ್ಲಮ್? ನಿಂತವರೆಲ್ಲ ಗೋವಿಂದ ಆಗಿಬಿಡ್ತಾರೆ ಅಲ್ವಾ? ಈಗ 60-80 ಸ್ಪೀಡಲ್ಲಿ ಗಾಡಿ ಹೋಗ್ತಿರುವಾಗ ಡ್ರೈವರ್ಗೆ ಅರ್ಧ ಗಂಟೆ ನಿದ್ದೆ ಬರಬೇಕಾದ್ದಿಲ್ಲ. ಎಷ್ಟೊತ್ತು ಬಂದರೆ ಸಾಕು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿದ್ದೆ ಬಂದರೂ ಕೂಡ ಒಳಗೆ ಕೂತವರೆಲ್ಲ. ಅಂದಮೇಲೆ ಕೃಷ್ಣ ಕೈ ಹಿಡ್ಕೊಂಡಿರ್ತಾನೆ, ಇನ್ನೂ ಒಂದು ಕ್ಷಣ 1 ನಿಮಿಷ ರೆಸ್ಟ್ ತೊಗೊಳ್ತೀನಿ ಇದು ಕೆಳಗಿಟ್ಬಿಟ್ರೆ ನಾವೆಲ್ಲ ಈಚ್ಕೋಗೋದು ಹಾಗೆ. ಇದೆಲ್ಲ ಬೇಡ ಬೇಡ ಅಂತ ಹಾಗೆ ನಿಂತರು. ಕಡೆಗೆ ಯಾರೂ ಧೈರ್ಯನೇ ಮಾಡಲಿಲ್ಲ ಒಳಗೆ ಹೋಗಲಿಕ್ಕೆ.
ದೂರದಲ್ಲಿದ್ದ ಯಶೋದೆ ನೋಡಿದ್ಲಂತೆ. ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿದೆ ನನ್ನ ಮಗ. ಅದೇನಾಯಿತು ಅಂದರೆ ಮುಂದೆ ವರ್ಣನೆ ಮಾಡ್ತಾರೆ, ಕೃಷ್ಣ ಆ ನದಿ ತೀರದಲ್ಲಿ ಬೇರೆ ಪರ್ವತವನ್ನು ಎತ್ತಿದ್ದ. ಇಡೀ ಊರಿಗೂರೇ ನದಿ ಆಗಿಬಿಟ್ಟಿತ್ತು ಆ ಮಳೆಯಿಂದಾಗಿ. ಕೃಷ್ಣ ಹೀಗೆ ಬೆಟ್ಟ ಎತ್ತಿದ್ರೆ ಬೆಟ್ಟದ ಪ್ರತಿಬಿಂಬ ನೀರಲ್ಲಿ ಬಿದ್ದಿತ್ತು. ನೀರಲ್ಲಿ ಬಿದ್ದ ಪ್ರತಿಬಿಂಬ ತಳ್ಕಂಬಳಕವಾಗಿತ್ತು. ಇದು ಮೇಲೆ ಗೋಪುರ, ಕೆಳಗೊಂದು, ಮಧ್ಯದಲ್ಲಿ ಕೃಷ್ಣ. ಹೇಗಿತ್ತು ಅಂದರೆ ಒಳ್ಳೆ ಸಂಪುಟದಲ್ಲಿ ಮಧ್ಯದಲ್ಲಿ ಕೃಷ್ಣ ಇದ್ದ ಹಾಗೆ. ಯಶೋದೆ ನೋಡಿದ್ಲು, ಎಂಥ ಅದ್ಭುತವಾದ ಭಂಗಿ. ಎಲ್ಲೆಲ್ಲೋ ನಿಂತ್ಕೊಂಡು ಸೆಲ್ಫಿ ತೆಕ್ಕೊಳ್ತಾರೆ, ಸೆಲ್ಫಿ ತೆಕ್ಕೊಂಡ್ರೆ ಇಲ್ಲೇ ತೆಕ್ಕೋಬೇಕು ಅಂಥೇಳಿ ಕೃಷ್ಣನ ಪಕ್ಕ ಬಂದು ನಿಂತು ಬಿಟ್ಲಂತ. ಅಲ್ಲ ಯಾರೋ ಹೇಳಿದ್ರಂತ, ಅಲ್ಲಮ್ಮ ಒಳಗೆ ಹೋಗ್ತಿದ್ಯಾ ಕೃಷ್ಣ, ಕೆಳಗೆ ಬಿಟ್ಟರೆ ಹೋಗಿಬಿಡ್ತೀಯ ಅಂದರೆ. ಇದ್ರೊಂದು ಹೋದ್ರೊಂದು. ಭಗವಂತನ ಬಳಿ ಬರುವಾಗ ಪ್ರಾಣವನ್ನು ಅರ್ಪಣೆ ಮಾಡಿ ಬರಬೇಕಂತ, ಹೆದರಬಾರ್ದು. ದೇವರ ಬಳಿ ಬರಬೇಕಾದ್ರೆ ಹೆದರಿಕೆ ಇಲ್ಲ. ಅವಳಂತಾಳೆ, ಇಂಥ ಮಗು ಇಲ್ಲ ಅಂದಮೇಲೆ ನಾನಿದ್ದೇನು ಪ್ರಯೋಜನ? ಹೋದರೆ ಈ ಮಗು ಒಟ್ಟಿಗೆ ಹೋಗ್ತೀನಿ, ಇದ್ದರೆ ಆ ಮಗು ಒಟ್ಟಿಗೆ ಬರ್ತೀನಿ. ಒಳಗೋಗ್ತೀನಿ. ಅವಳಿಗೇನೆಂದರೆ ಹೆಣ್ಮಕ್ಳಿಗೆ ಭಾರೀ ಧೈರ್ಯ. ಯಾವಾಗಲೂ ಯಾವುದೇ ಒಂದು ವ್ರತ ನೇಮ ಏನು ಮಾಡಬೇಕಾದ್ರೆ ಮನೇಲಿ ಹೆಣ್ಮಕ್ಳು ಅವರು ಮೊದಲು ಒಪ್ಪಿಗೆ ಆಯಿತು, ಅವರು ಶುರು ಮಾಡಿದ್ರು ಅಂದರೆ ಇದ್ದವ್ರನ್ನೆಲ್ಲ ದಾರಿಗೆ ತರ್ತಾರೆ. ಅವರೇ ಸ್ವಲ್ಪ ಯೋಚನೆ ಮಾಡ್ತಾ ಶುರು ಮಾಡಿದ್ರೆ ಯಾರು ಮಾಡೋರೇ ಇಲ್ಲ. ಅದಕ್ಕೆ ಕೃಷ್ಣನ ಬಳಿಗೆ ಹೋದವರಲ್ಲಿ ಮೊದಲಿಗಳು ಯಾರಂದರೆ ಯಶೋದೆ ಹೊರಟೋದ್ಲಂತ. ಅವಳು ಹೊರಟದ್ದು ನೋಡಿ ಗಂಡ ನೋಡ್ದ, ಅಲ್ಲ ನೀನೇ ಪರವಾಗಿಲ್ಲ, ಚಾತುರ್ಮಾಸ್ಯ ಮಾಡ್ತೀಯ, ಏಕಾದಶಿ ಮಾಡ್ತೀಯ, ನಾನು ಬರೀ ಮುದ್ರೆಗೋಪಚಾರ ಜೋರಾಯ್ತೆ ವಿನಃ ಆ ಸಾಧನೆ ಗೋವಿಂದ ಅಂಥೇಳಿ ಅವನು ನೋಡ್ದ. ಇಂಥ ಮಗ ಇಂಥ ಹೆಂಡ್ತಿನ ಬಿಟ್ಟು ನಾ ಯಾಕಿರಲಿ, ನನಗೂ ಅದೇ ಆಗಲಿ. ಅವು ಬಂದು ನಿಂತ. ಒಂದು ಕಡೆ ಗಂಡ ಹೆಂಡ್ತಿ, ಮಧ್ಯ ಕೃಷ್ಣ. ಆಮೇಲೆ ಈ ಮುದುಕರೆಲ್ಲ ನೋಡಿದ್ರು, ಇಂಥ ಪುಟ್ಟ ಹುಡುಗ, ಇಂಥ ಈಗ ನಂದಗೋಪ ಯಶೋದೆ ಇವರೇ ಇಷ್ಟ ಆದಮೇಲೆ ನಾವು ವಯಸ್ಸಾದವರು, ಇವತ್ತಲ್ಲ ನಾಳೆ ಹೋಗೋರೆ, ಹೋಗೋದಿದ್ರೆ ಕೃಷ್ಣನ ಒಟ್ಟಿಗೆ ಹೋಗೋಣ ಅಂತ ಮುದುಕರೆಲ್ಲ ಬಂದ್ಬಿಟ್ಟು. ಮುದುಕರೆಲ್ಲ ಬಂದಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಈ ತಾತ ಬೇಡ ಬೇಡ ಅಂದರೂ ಪ್ರವಚನಕ್ಕೆ ಹೋಗ್ಬಿಟ್ಟಿರ್ತಾರೆ. 8:30 9 ಆದರೂ ಬರಲ್ಲ, ಕರ್ಕೊಂಡು ಬರೋಕ್ಕೆ ಅಂತ ಬಂದಿರ್ತಾರೆ ಕೆಲವರು. ಹಾಗೆ ತಾತ ಹೋಗಿದ್ದಾರೆ ಅಂತ ಕೆಲವರು ಅವರು ಒಳಗೆ ಹೋದರು. ಹೀಗೆಲ್ಲ ಆ ಗೋವರ್ಧನ ಪರ್ವತವನ್ನೇ ಆಶ್ರಯ ಮಾಡಿಕೊಂಡು ಎಲ್ಲ ನಿಂತಿದ್ದಾರೆ. ಕೃಷ್ಣ ಪರಮಾತ್ಮ ಬೆಟ್ಟ ಯಾಕೆ ಹೊತ್ಕೊಂಡ? ಬೇರೆ ಇನ್ನೇನಾದರೂ ಮಾಡ್ಬೋದಿತ್ತಲ್ವಾ? ಅವನು ಏನು ಬೇಕಾದ್ರೂ ಮಾಡ್ಬೋದು. ಅವನು ಏನು ಮಾಡಬೇಕು ಏನು ಮಾಡಬಾರ್ದು ಅದು ಅವನಿಗೆ ಬಿಟ್ಟಿದ್ದು. ಅವನು ಏನು ಮಾಡ್ತಾನೋ ಅದರ ಹಿನ್ನೆಲೆಯಲ್ಲಿ ಒಂದು ಸಂದೇಶ. ಕೃಷ್ಣ ಬೆಟ್ಟ ಯಾಕೆ ಎತ್ತದ? ಇಂದ್ರನಿಗೆ ಫೋನ್ ಮಾಡಿಯೋ, ಇಂದ್ರನಿಗೆ ಒಂದು ಮಾತು ಹೇಳಿ, ನನ್ನ ಯಾರು ಅಂದ್ಕೊಂಡಿದ್ಯಾ ನೋಡು ಶಂಕುಚಕ್ರ ಗದಾಪಾಣಿ ಅಂಥೇಳಿ ಅವನಿಗೆ ತನ್ನ ರೂಪವನ್ನು ತೋರಿಸಿ ತನ್ನ ಜ್ಞಾನವನ್ನು ಕೊಟ್ಟು ತತ್ಕ್ಷಣದಲ್ಲಿಯೇ ಮಳೆ ನಿಲ್ಲಿಸ್ಬೋದಿತ್ತು. ಕೃಷ್ಣ ಆಯಾವ ಕೆಲಸನೂ ಮಾಡಲಿಲ್ಲ, ಏನೂ ಮಾತೇ ಆಡಲಿಲ್ಲ. ಸುರಿಸ್ಕೊ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟ, ಉದಾಸೀನ ಮಾಡಿ ಪರ್ವತವನ್ನು ಮೇಲೆತ್ತದ. ಈ ಪರ್ವತ ಮೇಲೆತ್ತಿದ್ರೊಳಗೆ ಇಂದ್ರದೇವರಿಗೆ ಒಂದು ಮೆಸೇಜ್ ಕೊಟ್ಟನಂತೆ ಕೃಷ್ಣ. ಅದೇನೆಂದರೆ, ಯಾರಾದರೂ ನಮ್ಮ ಮೇಲೆ ಜೋರು ಮಾಡ್ತಿದ್ರೆ ಅವ್ರನ್ನೇನು ಅನ್ಬಾರ್ದು. ಅವ್ರಿಗೆ ಯಾರು ಎನ್ಮಿ ಇರ್ತಾರೆ, ಶತ್ರುಗಳಿರ್ತಾರೆ, ಅವ್ರನ್ನ ಮೇಲೆತ್ತಬೇಕು. ಆಗಲಾರ್ದವ್ರು, ಅವರಿಗೆ ಜೀವನದಲ್ಲಿ ಯಾರು ಶತ್ರುಗಳಿರ್ತಾರೋ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಮುಂದೆ ಅವ್ರನ್ನ ಬಿಡಬೇಕು. ಅದು ಬುದ್ಧಿವಂತರ ಲಕ್ಷಣ. ಕೃಷ್ಣ ಬುದ್ಧಿವಂತರಿಗೆ ಬುದ್ಧಿವಂತ, ಬುದ್ಧಿವಂತರಿಗೆಲ್ಲ ಬುದ್ಧಿಯನ್ನು ಕೊಡುವವ. ಧಿಯೋಯೋನ ಪ್ರಚೋದಯ ಅಂತ ಕೃಷ್ಣ ಏನು ಮಾಡ್ದ, ನನ್ನ ಮೇಲೆ ಮಳೆ ಸುರಿಸ್ತೀಯಾ? ನಿನಗಾಗದೇ ಇರೋರು ಯಾರು? ಬೆಟ್ಟಗಳು. ಯಾಕೆ? ಅದು ಬೆಟ್ಟಗಳಿಗೆಲ್ಲ ರೆಕ್ಕೆ ಇತ್ತು, ಅವೆಲ್ಲ ಭಾರಿ ಹಾರಾಡ್ತಿದ್ವು. ಆ ಹಾರಾಟದ ರೆಕ್ಕೆಯನ್ನು ಕತ್ತರಿಸಿದವ ಯಾರು? ಇಂದ್ರದೇವರು. ಇಂದ್ರದೇವರು ವಜ್ರಾಯುಧ ತಗೊಂಡು ಬೆಟ್ಟಗಳ ರೆಕ್ಕೆಯನ್ನೆಲ್ಲ ಕತ್ತರಿಸಿಟ್ಟಿದ್ದ. ಅವತ್ತಿಂದ ಬೆಟ್ಟಗಳಿಗೆಲ್ಲ ಭಾರಿ ಸಿಟ್ಟಿತ್ತು. ಏನಾದರೂ ಮಾಡಿ ಇಂದ್ರನ ಮೇಲೆ ಜೋರು ಮಾಡಬೇಕು, ಯಾರಿಗೂ ನಿಲ್ಲುವ ತಾಕತ್ತಿಲ್ಲ, ನಿಂತರೆ ಕತ್ತರಿಸ್ತೀನಿ ಅಂತ ವಜ್ರಾಯುಧ ಹಿಡ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡ್ದ, ಈ ಬೆಟ್ಟವನ್ನು ಮೇಲೆತ್ತಿದ. ಇದು ಭಗವಂತನ ಅದ್ಭುತವಾದ ಚಮತ್ಕಾರ. ಅವನೇನು ಮಾಡ್ತಾನೆ, ತನ್ನ ಮೇಲೆ ಮಳೆ ಸುರಿಸಿದ ಇಂದ್ರನನ್ನು ಉದಾಸೀನ ಮಾಡಿ ಅವನ ವೈರಿಯಾದ ಪರ್ವತವನ್ನು ಮೇಲೆತ್ತಿದ್ದಾನೆ. ಈ ಕಥೆ ಒಳಗೆ ನಮಗೇನು ಸಂದೇಶ ಅಂದರೆ, ಯಾರನ್ನು ದೇವರು ಕೆಳಗೆ ಹಾಕ್ತಾನೋ, ಯಾರನ್ನು ಮೇಲೆತ್ತುತ್ತಾನೋ, ಜೀವನದಲ್ಲಿ ಯಾವಾಗ ನಮ್ಮನ್ನು ಕೆಳಗೆ ಹಾಕ್ತಾನೋ, ಯಾವಾಗ ಮೇಲೆತ್ತುತ್ತಾನೋ ಅದು ಒಂದು ಗೊತ್ತಾಗಲ್ಲ.
ದಾಸರು ನೋಡಿ ಹೇಳ್ತಾರೆ, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಭಗವಂತನ ಮಹಿಮಾ ಎಲ್ಲರಿಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗೋಲ್ಲ. ಅಲ್ಲ, ಪರ್ವತ ಮೇಲೆ ಬಂದಿದ್ದರಿಂದ ಇಂದ್ರದೇವರಿಗೆ ಏನು ತೊಂದರೆ? ಹೌದ್ರಿ, ನಮಗೆ ಜೀವನದಲ್ಲಿ ಯಾರು ಶತ್ರುಗಳೋ ಅವ್ರ ಮೇಲೆ ಬಂದರೆ ನಮ್ಗೆ ಹೊಟ್ಟೆ ಉರಿಯತ್ತೋ ಇಲ್ಲ. ನಮ್ಮ ಪಕ್ಕದ ಮನೆಯವ್ರ ಮನೆ ಮೇಲೆ ಮನೆ ಕಟ್ಟಿ ಕಾರ್ ಮುಂದೆ ಕಾರ್ ನಿಲ್ಲಿಸಿ ಬ್ಯಾಂಕ್ ಮತ್ತೆ ಬ್ಯಾಲೆನ್ಸ್ ಮಾಡಿದ್ರೆ ಇದ್ದವ್ರು ಹೊಟ್ಟೆ ಉರಿಯತ್ತಾ ಇಲ್ಲ. ಹಾಗೆ ಇಂದ್ರನಿಗೆ ಆಗಲಾರದ ಪರ್ವತ ಎತ್ತರಕ್ಕೆ ಬಂದದ್ದು ನೋಡಿ ಇಂದ್ರದೇವರಿಗೆ ಭಾರಿ ಬೇಸರ ಆಯ್ತಂತೆ. ವಾದಿರಾಜರು ಈ ಸಂದರ್ಭದಲ್ಲಿ ಬೆಟ್ಟ ಎತ್ತಿದ ಕಥೆಯಲ್ಲಿ ಮತ್ತೊಂದು ಸಂದೇಶವನ್ನು ಕೊಡ್ತಾರೆ. ಏನು? ಮಯೀಶ್ವರೇ ಭೂಭೃತಿ ಜಾಗರೂಕೆ ಸ್ವಯಂಚ ಭೂಭೃತ್ ಕಿಲ ಬುದ್ಧಿಶೂನ್ಯ ಸಯಿತ್ಯಮರ್ಷಾದಿವಭೂಧರೇಂದ್ರಂ ಕರೇಣ ಭೂಮೇರುದಬೀಬಿದತ್ತಂ. ಈ ಪರ್ವತಗಳಿಗೆ ಒಂದು ಹೆಸರು ಸಂಸ್ಕೃತದಲ್ಲಿ. ಬೆಟ್ಟಕ್ಕೆ ಹೆಸರೇನೆಂದರೆ ಭೂಧರ. ಪರ್ವತಕ್ಕೆ ಸಂಸ್ಕೃತದಲ್ಲಿ ಹೆಸರು ಭೂಧರ. ಕೃಷ್ಣ ಅಂದ, ನಿಂಗೇನು ತಲೆ ಕೆಟ್ಟಿದೆಯಾ? ನೀ ಅಲ್ಲಿ ಭೂಧರ? ಭೂಧರ ನಾನು. ಭೂಧರ ಪರ್ವತಗಳಲ್ಲ. ನಿಜವಾಗಿಯೂ ಸಾಮಾನ್ಯ ದೃಷ್ಟಿಯಲ್ಲಿ ಭೂಮಿಯನ್ನು ಧಾರಣೆ ಮಾಡಿರೋದು ಯಾವುದಂದರೆ ಪರ್ವತಗಳು. ಅದಕ್ಕೆ ಅವುಗಳಿಗೇನು ಹೆಸರು? ಭೂಧರ. ಅದನ್ನು ನಿಜವಾಗಿಯೂ ಭೂಧರ ಯಾರು? ಪರ್ವತ ಅಲ್ಲ, ನಾನು. ಮಯೀಶ್ವರೇ, ನಾನು ಸರ್ವಕರ್ತೃವಾದ ನಾನು ಇರುವಾಗ ಭೂಭೃತಿ, ಭೂಮಿಯನ್ನು ಭೃತ್ ಧಾರಣೆ ಮಾಡಿರುವ ನಾನು ಜಾಗೃತನಾಗಿರುವಾಗ ನನ್ನನ್ನು ಮರೆತು ಇನ್ನೊಂದು ಬೆಟ್ಟಕ್ಕೆ ಕಲ್ಲಿಗೆ ಭೂಧರ ಅಂತ ಕರಿತಿರಲ್ಲ. ಬುದ್ಧಿ ಶೂನ್ಯ, ನಿಮ್ಮ ಬುದ್ಧಿ ಇಲ್ಲ. ಬುದ್ಧಿ ಇರೋರು ಯಾರೂ ಕೂಡ ಬೆಟ್ಟವನ್ನು ಭೂಧರ ಅಂತ ಕರೆಯಲ್ಲ. ಭೂಧರ ಅಂದರೆ ಯಾರು? ನಾನು. ಹಾಗೆ ನೋಡಿ, ಸಾಮಾನ್ಯವಾಗಿ ಭೂಮಿಯನ್ನು ಹೊತ್ತಿರೋದು ಶೇಷ, ಶೇಷನನ್ನು ಹೊತ್ತಿರೋದು ವಾಯು, ವಾಯುದೇವರನ್ನು ಹೊತ್ತಿರುವವ ಕೂರ್ಮರೂಪಿ ಪರಮಾತ್ಮ. ಹಾಗಿಡೀ ಭೂಮಿ ಬ್ರಹ್ಮಾಂಡವನ್ನೇ ಹೊತ್ತವ ನಾನಿರುವಾಗ, ಇಂತಹ ಈಶ್ವರ ನಾನಿರುವಾಗ ನನಗಿಂತ ಬೇರೆ ಯಾರಾದರೂ ಈ ಭೂಮಿಯನ್ನು ಧಾರಣೆ ಮಾಡುವವರಿದ್ದಾರ? ಒಂದು. ಇನ್ನೊಂದು, ಕೃಷ್ಣ ಹೇಳ್ತಾನೆ, ಆ ಭೂಮಿಯನ್ನು ಎತ್ಕೊಂಡು ಬಂದ ರೂಪ ಇದೆಯಲ್ಲ ವರಾಹ, ಅದು ನಾನೇ ಅದು ಅಂತ ತೋರಿಸ್ಲಿಕ್ಕೂ ಕೂಡ ಎತ್ತಿದ್ದಾನೆ. ಅಷ್ಟೇ ಅಲ್ಲ, ಇದೇನು ಈಗಲೇ ಎತ್ತಿದ್ದಲ್ಲ, ನಾನು ಮೊದಲು ಒಮ್ಮೆ ಎತ್ತಿದೆ ಅಂತಾನೆ ಕೃಷ್ಣ. ಈ ಕೆಲವರಿಗೆ ಪ್ರಾಕ್ಟೀಸ್ ಇದ್ದರೆ ಈಸಿ ಕೆಲಸ. ಕೃಷ್ಣ ಹೇಳ್ತಾನೆ, ಈ ಬೆಟ್ಟ ಹೊತ್ತೋದು ನನಗೇನಿದು ಹೊಸ ಕೆಲಸ ಅಲ್ಲ, ನಂಗೆ ಹಳೆಯದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವಾಗ? ಆ ಕೃಷ್ಣ ಪರಮಾತ್ಮನೇ ಕೂರ್ಮಾವತಾರದಲ್ಲಿಯೂ ಕೂಡ ಮಂದರ ಪರ್ವತವನ್ನು ಹೊತ್ತಿದ್ಯಾರು? ನಾನೇ. ಈ ಪರ್ವತ ಹೊರೋ ಕೆಲಸ ಅಂತೇನಾರಿದ್ದರೆ ಅದನ್ನು ನಾನೇ ಮಾಡೋದು ಅಂತ. ಈ ಕಥೆ ಒಳಗೆ ನಮ್ಮೆಲ್ಲರಿಗೆ ಒಂದು ಕಥೆ ದೇವರು ಕೊಡ್ತಾನೆ. ನೀವು ಅಷ್ಟೇ, ನಿಮ್ಮದೇನಾದರೂ ಭಾರ ಇದ್ದರೆ ಅದನ್ನು ನನ್ನ ಮೇಲೆ ಹಾಕಿಬಿಡಿ ಅಂತಾನೆ ದೇವರು. ಜಗತ್ತಲ್ಲಿ ಫ್ರೀಯಾಗಿ ಭಾರ ಹೊರೋರು ಯಾರಿದ್ದಾರ? ಯಾರಿಲ್ಲ ರೀ, ಯಾರಿಲ್ಲ. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ 2 ಸೂಟ್ ಕೇಸ್ ಹಿಡ್ಕೊಂಡು ಹೋಗಿ ಸ್ಟೇಷನಿಂದ ಹೊರಗೆ ಆಟೋ ಸ್ಟ್ಯಾಂಡಿಗೆ ತೊಗೊಂಡು ಹೋಗಬೇಕಾದ್ರೆ ಒಮ್ಮೊಮ್ಮೆ ರೈಲಲ್ಲಿ ಬಂದದ್ದಕ್ಕೆ ಎಷ್ಟು ಚಾರ್ಜೋ ಅದಕ್ಕಿಂತ ಹೆಚ್ಚು ಆ ಭಾರ ಹೊತ್ತಿದ್ದಕ್ಕೆ ಕೊಡಬೇಕು. ಅಲ್ಲ, ಒಂದು ದಿನ ಅಲ್ಲಿಂದ ಇಲ್ಲಿಗೆ ಹೊತ್ತದ್ದಕ್ಕೆ ಇಷ್ಟು ಕೊಡೋದಾದರೆ ಇಡೀ ಜೀವನದ ಉದ್ದಕ್ಕೂ ಹೊರುವವರು ಯಾರಿದ್ದಾರೆ? ಹಾಗೇನಾದರೂ ಹೊತ್ತರೆ ಚಾರ್ಜ್ ಎಷ್ಟು ಮಾಡ್ತಾರೆ ವಿಚಾರ ಮಾಡಿ. ನಿಜವಾಗಿಯೂ ಆ ರೀತಿ ಫ್ರೀಯಾಗಿ ಲಗೇಜ್ ಹೊರೋರು ಯಾರಿಲ್ಲ. ಹಾಗೇನಾದರೂ ಇದ್ದರೆ ಅದು ಜೀವನದಲ್ಲಿ ಒಮ್ಮೊಮ್ಮೆ ಭೇಟಿ ಆಗ್ತಾರೆ ರೀ. ಅವ್ರು ಫ್ರೀಯಾಗಿ ನಿಮ್ಮ ಲಗೇಜ್ ಎತ್ಕೊಂಡು ಹೋಗ್ತಾರೆ. ಅದು ಯಾರು ಗೊತ್ತಾ? ನೀವು ಗಂಡಿನ ಕಡೆಯವರಾಗಿ ಮದುವೆ ಮನೆಗೆ ಹೋಗಿರಬೇಕು. ಅದು ವರ ಹೋಗುವಾಗ ಅವನ ಜೊತೆಗೆ ಹೋಗಿರ್ಬೇಕು, ಆಮೇಲೆ ಹೋದ್ರಿಲ್ಲ. ವರನ ಜೊತೆಗೆ ಹೋಗಿ 1-2 ದೊಡ್ಡ ಸೂಟ್ ಕೇಸ್ ಹಿಡ್ಕೊಂಡು ನಿಂತ್ಕೊಳ್ಳಿ, ಹೆಣ್ಣಿನ ಕಡೆಯವ್ರು ಬಂದು ಕೊಡಿ ಕೊಡ್ಬೇಕು, ನೀವು ಕೊಡ್ಬೇಕಂತ ಎತ್ಕೊಂಡು ಹೋಗ್ತಾರೆ. ಅವಾಗೇನು ಸದ್ಯ ಚಾರ್ಜ್ ಗಿರ್ಜ್ ಮಾಡಲ್ಲ. ಅದೇ ಮಾಂಗಲ್ಯ ಧಾರಣೆ ಆಗೋಯ್ತು ಅಂತ ತಿಳ್ಕೊಳ್ಳಿ, ಅವ್ರಿಗೇನೆ ಆ ಸೂಟ್ ಕೇಸ್ ತಾನೆ ಬೇಕಾದ್ರೆ ತಗೊಳ್ಳಿ, ಸಾಕಾರ ಬಿಡಿ ಅಂತ ಹೊರಟೇ ಹೋಗ್ಬಿಡ್ತಾರೆ. ನಿಮ್ದು ಯಾರು ಲಗೇಜ್ ಕೇರ್ ಮಾಡಿ ಯಾರಿಲ್ಲ. ಇನ್ನೊಬ್ರಿದ್ದಾರೆ,
ನಮ್ಮ ಲಗೇಜ್ ಫ್ರೀ ಕ್ಯಾರಿಯರ್ ಮಾಡೋರು ಇದ್ದಾರೆ. ಈ ಪುರಾಣ ಗಿರಾಣ ಆದಾಗ ಮಂಗಳ ಗಿಂಗಳ ಆದಾಗ ಏನಾರು ಗಂಟು ಮುಟ್ಟು ಆಚಾರ್ಯ ಕೊಡಿ, ಆಚಾರ್ಯ ನಾ ಹಿಡ್ಕೊಂಬರ್ತೀನಿ ಕೊಡಿ ಅಂತ ತಗೊಳ್ತಾರೆ. ಎಲ್ಲಿವರೆಗೂ ತರ್ತೀರಿ? ಮನೆವರೆಗೂ ತರ್ತೀರಿ. ಅಲ್ಲಿದೆ ನಮ್ಮ ಮನೆ. ಆ ಗಂಟನ್ನು ಯಾರು ತರ್ತಾರೆ? ಯಾರು? ನಮ್ಮ ಗಂಟು ಯಾರ ಗಂಟನ್ನು ಯಾರೂ ತೊಗೊಂಡೋಗಲ್ಲ. ನಮ್ಮ ಗಂಟಿಗೆ ನಾವೇ ಜವಾಬ್ದಾರು. ನೀವು ಬುದ್ಧಿವಂತರಾದರೆ ಗಂಟನ್ನು ಕಟ್ಕೋಬೇಡಿ, ಗಂಟನ್ನು ಬಿಚ್ಚಿಬಿಡಿ. ಗಂಟನ್ನು ಬಿಚ್ಚಿ ಹಂಚಿ ದೇವರು ಆರಾಮ ಮಾಡ್ತಾನೆ. ನೀವು ಗಂಟು ಹಾಕ್ಕೊಂಡ್ರಿ ಜನ್ಮಾಂತರದಲ್ಲಿ ಸಂಸಾರದ ಗಂಟು ಮಾಡಿಟ್ಬಿಡಿ. ನಿಮ್ಮ ಹತ್ರ ಗಂಟಿತ್ತ ನೀವು ಇಟ್ಕೋಬೇಡಿ, ದೇವ್ರ ಮೇಲೆ ಹಾಕ್ಬಿಡಿ. ಏನೇನು ಭಾರ ಇದ್ದರೂ ಹಾಕಿ. ಇನ್ನು ಜೀವನದಲ್ಲಿ ಇನ್ನೊಬ್ಬರಿದ್ದಾರೆ, ಅವರು ನಮ್ಮ ಗಂಟು ನಮ್ಮ ಭಾರ ಎಲ್ಲ ಫ್ರೀಯಾಗಿ ಹೊತ್ಕೊಳ್ತಾರೆ. ಯಾರು ಗೊತ್ತಾ? ಅವರು ಹೆತ್ತ ತಂದೆ ತಾಯಿಗಳು. ಮಕ್ಕಳು ಎಷ್ಟೇ ಭಾರ ಇದ್ದರೂ, ಅವ್ರದ್ದು ಎಷ್ಟೇ ತಾಪತ್ರಯ ಇದ್ದರೂ ಫ್ರೀ ಆಫ್ ಕಾಸ್ಟ್ ಹೊತ್ಕೊಳ್ತಾರೆ. ಆದರೆ ಟೈಮ್ ಬೀಯಿಂಗ್ ಅಷ್ಟೇ. ಕೆಲವ್ರು ಹೇಳ್ತಾರೆ, ನಾನು ಎಷ್ಟು ಅಂತ ಮಾಡಲಿ ಆಚಾರ್ಯ, ನನ್ನ ಕೈಲಾದಷ್ಟು ಮಾಡಿದೆ, ಇನ್ನು ನನ್ನ ಕೈಲಾಗಲ್ಲ, ಬಿಟ್ಟುಬಿಡ್ತಾರೆ. ಹಾಗೆ ಬಿಡದೆ ಜನ್ಮಾಂತರದಲ್ಲಿ ನಮ್ಮ ಗಂಟನ್ನು ಹೊರುವವನೊಬ್ಬಿದ್ದಾನೆ ಅಂದರೆ ಅದು ಭಗವಂತ ಮಾತ್ರ. ಅವನನ್ನು ಬಿಟ್ಟರೆ ಇನ್ನೊಬ್ಬ ಇದ್ದಾನೆ ಅಂದರೆ ಅದು ವಾಯುದೇವರು ಮಾತ್ರ. ದಾಸರಂತಾರೆ, ಭಾರತಿ ರಮಣ ನಾನಿನಗೆ ಭಾರವೇ. ದೇವರಿಗೆ, ವಾಯುದೇವರಿಗೆ ಮಾತ್ರ ನಾವು, ನಮ್ಮದು ಭಾರ ಅಲ್ಲ. ದೇವರು ನಿಮಗೆ ನಂಬಿಕೆ ಬರಲಿ. ಕೆಲವು ಸತಿ ಹೀಗೆ ಏನೋ ಒಬ್ಬರು ಭಾರ ಹಾಕಿದ್ರೆ ಸರಿ, ಇಬ್ಬರು ಭಾರ ಹಾಕಿದ್ರೆ ಸರಿ, ಇದ್ದವರೆಲ್ಲ ಅವ್ರ ಮೇಲೆ ಭಾರ ಹಾಕಿದ್ರೆ ಅವ್ರಿಗಾಗತ್ತಾ? ದೇವರಂತಾನೆ ಎಲ್ಲರೂ ಹಾಗೆ ಮಾಡಿ ಅಂತಾನೆ, ಎಲ್ಲ ತಂದು ನನ್ನ ಮೇಲೆ ಭಾರ ಹಾಕಿ ಅಂತಾನೆ. ಎಲ್ಲರ ಭಾರವನ್ನು ಹೊರುವ ಸಾಮರ್ಥ್ಯ ನಿನಗಿದೆಯಾ ಅಂದರೆ ಅದಕ್ಕೆ ದೇವರು ಪ್ರಾಕ್ಟಿಕಲ್ಲಾಗಿ 2 ಸತಿ ತೋರಿಸ್ದ. ಯಾವುದದು? ಕೂರ್ಮಾವತಾರದಲ್ಲಿ ಒಮ್ಮೆ ಮಂದರ ಪರ್ವತ, ಏನು ಸಾಮಾನ್ಯ ಪರ್ವತನ ಅದು, ಸಮಸ್ತ ದೇವತೆಗಳು ಕೂಡ ಅದನ್ನು ಅಲುಗಾಡಿಸ್ಲಿಕ್ಕಾಗಲಿಲ್ಲ, ಎತ್ತಕ್ಕಾಗಲಿಲ್ಲ, ಅಲುಗಾಡಿಸ್ಲಿಕ್ಕಾಗಲಿಲ್ಲ. ದೇವರು ಬಂದು ಕಿತ್ತದ ಮೇಲೆ ಎತ್ತದಾಗ ಕೆಲವರು ಅಂದ್ಕೊಂಡ್ರಂತ, ಅಯ್ಯೋ ಕಿತ್ಕೊಟ್ಟಿದ್ರೆ ಸಾಕಾಗಿರ್ತಪ್ಪ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ತಾನೆ ಈ ನಾರಾಯಣ ಅಂದ್ರು. ಆ ದೇವ್ರ ಕಿವಿಗೆ ಬಿತ್ತು, ನೀವೇ ಹೊತ್ಕೊಂಡು ಹೋಗ್ತೀರಾ, ಹೊತ್ಕೊಂಡು ಹೋಗಿ ಅಂಥೇಳಿ ದೇವರೇನು ಮಾಡ್ದ? ಎತ್ತಿದ ಪರ್ವತವನ್ನು ಅವ್ರ ಮೇಲಿಟ್ಟ. ಅವ್ರು ಯಾರ್ಯಾರು ಭುಜ ಕೊಟ್ಟರು, ಕೈ ಕೊಟ್ಟರು, ಕಾಲು ಕೊಟ್ಟರು, ಎಲ್ಲ ಗೋವಿಂದ. ಕೈ ಕೆಲವರು ಗೋವಿಂದ, ಕಾಲು ಗೋವಿಂದ, ಇಂಜೂರು ಎಲ್ಲ ಒಳಗೆ ಸಿಕ್ಕಾಕೊಂಡವ್ರು ಅಲ್ಲೇ ಕೃಷ್ಣ ಕಾಪಾಡು ಅಂದರು. ಮತ್ತೆ ಅನಾಯಾಸವಾಗಿ ಎತ್ತಿದ್ರೆ ಇವ್ರ ಕೈಕಾಲು ರಿಪೇರಿ ಆಗಬೇಕಲ್ಲ, ಎಲ್ಲ ಮುರಿದು ಹೋಗಿತ್ತು. ಆಗ ಭಗವಂತ ಒಮ್ಮೆ ಹೀಗೆ ನೋಡ್ಬಿಟ್ಟು ನಾನು ಎಂಥ ರೂಪ ಭಗವಂತಂದು, ನೋಡಿದ ಮಾತ್ರದಿಂದಲೇ ಅವರ ಕೈ ಕಾಲು ಏನೇನು ಹೋಗಿದ್ವೋ ಅವೆಲ್ಲ ಬಂತು. ಅವತ್ತಿಂದ ದೇವರು ಹೊತ್ಕೊಂಡ್ರೆ ಅವ್ರು ಸುಮ್ಮನೆ ಸದ್ಯ ಯಾರು ಹೊತ್ಕೊಳ್ತಾರೆ, ನಾವು ಮಾತಾಡಿದ್ರೆ ನಮ್ಮ ತಲೆ ಮೇಲೆ ಬೀಳುತ್ತೆ ಅಂತ ಸುಮ್ಮನೆ ಆಗ್ಬಿಟ್ರಂತ, ಬರೀ ಸ್ತೋತ್ರ ಮಾಡಿಕೊಂಡು. ಅವತ್ತಿಂದ ಏನಂದರೆ ಏನು ಭಾರ ಇದ್ದರೂ ದೇವ್ರ ಮೇಲೆ ಹಾಕಿದ್ರು. ಎಲ್ಲರೂ ತಂದು ಭಾರ ಹಾಕಿದ್ರೆ ಹೊತ್ಕೊಳ್ತಾನ ದೇವರು ಅಂದರೆ ಅದಕ್ಕೆ ಮೊದಲನೇ ಬಾರಿ ದೇವರು ತೋರಿಸಿದ್ದು ಕೂರ್ಮಾವತಾರದಲ್ಲಿ ಬೆಟ್ಟವನ್ನು ಹೊತ್ತ. 2ನೇ ಸತಿ ಇನ್ನೊಮ್ಮೆ ವರಾಹ ಅವತಾರದಲ್ಲಿಯೂ ಭೂಮಿಯನ್ನೇ ಮೇಲೆತ್ತದ. ಇದು ಅರ್ಥ ಆಯಿತೋ ಇಲ್ಲೋ ಅಂತ ಕಡೆ ಸತಿ ಹೇಳ್ತೀನಿ ಅಂತ ಕೃಷ್ಣಾವತಾರದಲ್ಲಿ ಕೂಡ ಬೆಟ್ಟವನ್ನು ಎತ್ತಿ ತೋರಿಸಿದ. ಇದಕ್ಕೆ ದಾಸರು ಅವರು ಪದ್ಯ ಬರೆದರು. ಈ ಕಥೆ ಒಳಗೆ ನಾವೇನು ತಿಳ್ಕೊಳ್ಬೇಕು? ಬೆಟ್ಟ ಬೆನ್ನೊಳು ಹೊರೆಸಿದವರುಳು ಸಿಟ್ಟು ಮಾಡಿದನೇನೋ ಹರಿ. ಭಾರ ಹಾಕಿದ್ದಕ್ಕೆ ದೇವರಿಗೆ ಸಿಟ್ಟು ಬಂತ ಅಂದರೆ ಸಿಟ್ಟು ಬರಲಿಲ್ಲ, ತುಂಬ ಸಂತೋಷಪಟ್ಟನಂತೆ ದೇವರು. ಈ ಥರ ಭಾರ ಹಾಕಿಸ್ಕೊಂಡು ಸಂತೋಷ ಪಡೋರು ಯಾರಿದ್ದಾರ? ನೀವು ತೀರ್ಥಯಾತ್ರೆಗೆ ಹೋಗುವ ನೀವೇ 2 ಬ್ಯಾಗ್ ನೇತು ಹಾಕ್ಕೊಂಡಿರ್ತೀರಿ, ಪಕ್ಕದವ್ರು ನಮ್ಮದೊಂದು ಬ್ಯಾಗಲ್ಲಿ ತಂದು ಕೊಟ್ಬಿಡಿ ಅಂತ ಅವರು ನಿಮಗೆ ನೇತು ಹಾಕಿ, ಪಕ್ಕದವರು ನೇತು ಹಾಕಿ, ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ಕೋಪ ಬರುತ್ತೆ. ಇನ್ನೊಂದು ಸತಿ ನಿಮ್ಮ ಜೊತೆಗೆ ಬರಬಾರ್ದು ಎಲ್ಲೋ ಅಂತ ಡಿಸೈಡ್ ಮಾಡ್ಕೊಂಡು ಬಿಡ್ತೀವಲ್ಲ. ಆದರೆ ಎಲ್ಲರೂ ತೆಗೆದು ದೇವ್ರ ಮೇಲೆ ಹಾಕಿದ್ರೆ ದೇವರು ಧಾರಣೆ ಮಾಡ್ತಾನ, ಸಿಟ್ಟು ಮಾಡ್ಕೊಳ್ತಾನ ಅಂದರೆ ಸಿಟ್ಟು ಮಾಡ್ಕೊಳ್ಳಲ್ವಂತ. ಅವರಿಗೆ ತತ್ವಜ್ಞಾನದ ಅಮೃತವನ್ನೇ ಕೊಡ್ತಾನೆ. ಹಾಗಾದರೆ ದೇವರ ಮೇಲೆ ಅವತ್ತಿಂದಲೇ ಬಂದದ್ದು, ಎಲ್ಲ ಭಾರವನ್ನು ದೇವರ ಮೇಲೆ ಹಾಕ್ರಿ.
ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಅವನೇನು ಮಾಡ್ತಾನೆ ಕೃಷ್ಣ? ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ನಾವು ಕೃಷ್ಣ ಅವನ ಸ್ಮರಣೆ ಮಾಡದೇ ಇರಲಿಕ್ಕೆ ಕಾರಣವಾದದ್ದೇನೆಂದರೆ, ನಮ್ಮ ಜೀವನದಲ್ಲಿ ನಾವು ಹೊತ್ತುಕೊಂಡ ಜವಾಬ್ದಾರಿಗಳು, ಭಾರ. ನಮಗೆ ದೇವರ ಸ್ಮರಣೆ ಮಾಡಲಿಕ್ಕೆ ಪುರುಸೊತ್ತೇ ಇಲ್ಲ, ಪಾಠ ಪ್ರವಚನಕ್ಕೆ ಪುರುಸೊತ್ತಿಲ್ಲ. ಕಾರಣ ಸಂಸಾರ. ಅಯ್ಯೋ ಆಚಾರ್ಯ, ಮನೆಯೊಳಗೆ ಒಂದು ಮಾಡೋಕ್ಕಾಗ್ತಿಲ್ಲ, ಮಗಳಿಗೆ ಗಂಡು ಹುಡುಕ್ತಾ ಇದ್ದೀನಿ, ಒಂದು ಸೈಟ್ ಹುಡುಕ್ತಾ ಇದ್ದೀನಿ, ಮನೆ ಏನೋ ಹುಡುಕ್ತಾ ಇರೋದೆ. ಜೀವನದ ಉದ್ದಕ್ಕೂ ಹುಡುಕೋದೆ. ನಾನು ತುಂಬ ಸತಿ ಹೇಳಿದ್ದೀನಿ, ನೆನಪಿಟ್ಕೊಳ್ಬೇಕು ಅಂತ ಇನ್ನೊಮ್ಮೆ ಹೇಳ್ತೀನಿ. ಹುಟ್ಟೋ ಮುಂಚೆ ಆಸ್ಪತ್ರೆ ಹುಡುಕ್ತೀವಿ, ಹುಟ್ಟಿದ ಮೇಲೆ ಬೇಬಿ ಸಿಟ್ಟಿಂಗ್ ಸೆಂಟರ್ ಹುಡುಕ್ತೀವಿ, ಬೋರ್ಡಿಂಗ್ ಲಾಡ್ಜಿಂಗ್ ಸ್ಕೂಲ್ ಹುಡುಕ್ತೀವಿ, ದೊಡ್ಡವರಾಗಿ ಕಾಲೇಜ್ ಹುಡುಕ್ತಾರೆ, ಕೆಲಸ ಹುಡುಕ್ತಾರೆ. ಹುಡುಗ ಆದರೆ ಹುಡುಗಿ ಹುಡುಕ್ತಾರೆ, ಹುಡುಗಿ ಆದರೆ ಹುಡುಗ ಹುಡುಕ್ತಾರೆ. ಇಬ್ಬರೂ ಸೇರ್ಕೊಂಡ್ಮೇಲೆ ಮತ್ತೆ ಅವರು ಸೈಟ್ ಹುಡುಕ್ತಾರೆ, ಮನೆ ಹುಡುಕ್ತಾರೆ. ಕಡೆಗೆ ಸತ್ತರೆ ಆಚಾರನ ಹುಡುಕ್ತಾರೆ. ನಡುವೆ ದೇವ್ರನ್ನ ಯಾರು ಹುಡುಕ್ತಾರೆ? ದೇವ್ರು ಹುಡುಕೋರೇ ಇಲ್ಲ ರೀ. ನೀವೇನಾದ್ರು ಪುರಾಣ ಕೇಳಿಬಿಟ್ಟು, ಹೌದಾಚಾರ್ಯ ನಾವು ದೇವ್ರನ್ನೇ ಹುಡುಕ್ಲಿಲ್ಲ, ಇನ್ಮೇಲೆ ಅದೇ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ನಿಮ್ಮ ಜೊತೆ ಬರೋರ್ನ ಯಾರು ದೇವ್ರ ಬಗ್ಗೆ ನೀವೇನಾದ್ರು ಅಡ್ರೆಸ್ ಕೇಳಿದ್ರಿ, ಸ್ವಲ್ಪ ಯಾಕೋ ಲೂಸ್ ರೀ, ದೇವ್ರ ಬಗ್ಗೆ ಅಡ್ರೆಸ್ ಅಂದರೆ ಸರಿಯಾಗಿದ್ದರೂ ಲೂಸ್ ಅಂತಾರೆ ಅಲ್ವಾ? ದೇವ್ರನ್ನ ಹುಡುಕೋದೇ ಇಲ್ಲ, ಯಾರಿಗೂ ದೇವರು ಹುಡುಕಬೇಕು ಅನ್ನೋದೇ ಇಲ್ಲ. ಭಗವಂತ ಅವನು ಪ್ರತಿ ಕ್ಷಣದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಲೀಲಾಭಿಹಿ ಭಾವಗರ್ಭಾಭಿಹಿ. ಭಗವಂತನ ಪ್ರತಿ ಲೀಲೆ ನಮ್ಮೆಲ್ಲರಿಗೆ ಒಂದು ಸಂದೇಶ ಕೊಡು. ಕೃಷ್ಣ ಬೆಟ್ಟವನ್ನು ಎತ್ತಿ ಹೇಳ್ತಾ ಇದ್ದಾನೆ, ನಿಮ್ದೇನು ಭಾರ ನನ್ನ ಮೇಲೆ ಹಾಕ್ರಪ್ಪ, ಭಾರ ನನಗೆ, ನನ್ನ ಸ್ಮರಣೆ ನಿಮಗೆ. ಸ್ಮರಣೆ ಮಾಡುವವರ ಎಲ್ಲ ಭಾರವನ್ನು ನಾನು ಹೊರ್ತೇನೆ. ಸ್ಮರಿಸುವರ ಅಪರಾಧಗಳತ್ತ ಸ್ಮರಿಸ ಸಕಲೇಷ್ಟ ಪ್ರದಾಯಕ. ಸ್ಮರಣೆ ಮಾತ್ರ ಮಾಡಿ ನೀವು ಕೃಷ್ಣ 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 ಅಂತ ಸಾಕು. ನಿಮ್ಮ ಭಾರ ನಾನೇ ತಗೊಳ್ತೀನಿ ಅಂತ. ಇವೆಲ್ಲ ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಿದಿರಿ. ಆ ಮೂಕ ಪ್ರಾಣಿ ಹಸು ಬಂದು ಶ್ರೀನಿವಾಸ ಇರುವ ಹುತ್ತದಲ್ಲಿ ಹಾಲನ್ನು ಸುರಿಸ್ತಿತ್ತು. ಕಟುಕ ಬಂದು ಹಸುವನ್ನು ಕಡಿಬೇಕು, ಗೊಲ್ಲ. ಅವನು ಕತ್ತಿ ಎತ್ತಿದ್ರೆ ದೇವರು ಮೇಲೆದ್ದು ಹಸುವನ್ನು ಸರಿಸಿ ಏಟು ತಾಂಧಾರಣೆ ಮಾಡ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಸ್ಮರಣೆ ಮಾಡುವವರ ರಕ್ಷಣೆ ನಾನು ಎಲ್ಲೋ ಇದ್ದು ಮಾಡಲ್ಲ, ಸ್ಮರಣೆ ಮಾಡುವವರ ಬೆನ್ನ ಹಿಂದೆನೇ ಇರ್ತೀನಿ. ಅವರ ಹಿಂದೆ ಮುಂದೆ ಒಳ ಹೊರಗೆ ನಾನಿದ್ದು ಅವರ ಎಲ್ಲ ಭಾರವನ್ನು ನಾನು ಹೊರ್ತೇನೆ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಕಥೆಯಲ್ಲಿ 7 ವರ್ಷದ ಪುಟ್ಟ ಬಾಲಕ 7 ದಿನಗಳ ಮಳೆಗಳ ಕಾಟದಿಂದ ಗೊಲ್ಲರನ್ನು, ಗೋವುಗಳನ್ನು, ಪರ್ವತವನ್ನು ಮೇಲೆತ್ತಿ ಆ ಕೃಷ್ಣ ರಕ್ಷಣೆ ಮಾಡಿದ ಅಂತ ತಿಳಿಸ್ತಾ ಇದ್ದ. ನೋಡಿ, ಇಬ್ಬರ ರಕ್ಷಣೆ ಮಾಡಿದ ದೇವರು, ಇಬ್ಬರದೇ. ಒಂದು ಗೋವುಗಳು, ಇನ್ನೊಂದು ಗೊಲ್ಲರು. ಬೇರೆ ಇನ್ಯಾರನ್ನಾರು ಕೇಳಿದ್ದೀರಾ? ಇಲ್ಲ ಇಲ್ಲ, ಇಬ್ಬರೇ, ಗೋವುಗಳು ಗೊಲ್ಲರು. ದೇವರು ಇಬ್ಬರನ್ನು ರಕ್ಷಣೆ ಮಾಡ್ತಾನಂತ. ಯಾರು ಗೋವುಗಳು ಅಂದರೆ ಅವು ಯಜ್ಞಕ್ಕೆ ಬೇಕಾದ ಪದಾರ್ಥ, ಪಂಚಗವ್ಯವನ್ನು ಕೊಡ್ತಕ್ಕಂಥದ್ದು. ಯಜ್ಞಕ್ಕೆ ಬೇಕಾದ ತುಪ್ಪ, ಹಾಲು, ಮೊಸರು, ಸಗಣಿ, ಗಂಜಲ ಅವೆಲ್ಲ ಎಲ್ಲಿಂದ? ಹಸು ಇದ್ದರೆ, ಇಲ್ಲದೇ ಇದ್ರಿಲ್ಲ. ಹಾಗಾಗಿ ನಿಮ್ಮ ಜೀವನ ಯಜ್ಞಮಯವಾಗಿತ್ತು ಅಂತಾದರೆ ನಿಮ್ಮ ರಕ್ಷಣೆ ನಾ ಮಾಡ್ತೀನಿ ಅಂತಂದೇವು. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕು. ಯಜ್ಞ ಅಂದರೆ ಮತ್ತಿನ್ನು ಹೋಮ, ಕಟ್ಟಿಗೆ, ತುಪ್ಪ ಇವೆ ಅವಲ್ಲ. ಯಜ್ಞ ಅಂದರೆ ಪೂಜೆ, ಪೂಜೆ ಅಂದರೆ ಅರ್ಪಣೆ. ಮಾಡುವ ಎಲ್ಲ ಕರ್ಮಗಳು ಅದು ನಿಮ್ಮ ವರ್ಣ, ನಿಮ್ಮ ಆಶ್ರಮಕ್ಕೆ ವಿಹಿತವಾಗಿರಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ದೇವರಿಗೆ ಅರ್ಪಣೆ ಮಾಡುವ ಬುದ್ಧಿಯಿಂದ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ಕರ್ತೃತ್ವದ ಅಹಂಕಾರ ಇರಬಾರ್ದು, ಫಲದ ಕಾಮನೆ ಇರಬಾರ್ದು. ಇದಕ್ಕೆ ಪೂಜೆ, ಯಜ್ಞ ಅಂತೆಲ್ಲ ಕರೀತಾರೆ.
ಯಾರು ಈ ಬಗೆಯಿಂದ ಜೀವನ ನಡೆಸ್ತಿರ್ತಾರೆ, ಜೀವನ ಯಜ್ಞವನ್ನು ನಡೆಸ್ತಿರ್ತಾರೆ, ಅವರ ರಕ್ಷಣೆ ನಾನು ಮಾಡ್ತೀನಿ ಅನ್ನೋದನ್ನು ಗೋವುಗಳ ರಕ್ಷಣೆಯಿಂದ ದೇವರು ತೋರಿಸಿದ್ದಾನೆ. ಇನ್ನೊಂದು ಗೋಪಾಲಕರನ್ನು ರಕ್ಷಣೆ ಮಾಡಿದ್ದಾನೆ. ಅದರಲ್ಲಿ ಎರಡು. ಗೋಪಾಲಕರು ಅಂದರೆ ಗೋವುಗಳ ರಕ್ಷಕರು ಯಾರೋ ಅವರ ರಕ್ಷಣೆ ನಾನು ಮಾಡ್ತೇನೆ. ಗೋ ಅಂದರೆ ವೇದ, ಪಾಲಕರು ಅಂದರೆ ವೇದ ರಕ್ಷಕರು. ಪರಂಪರೆಯಿಂದ ಬರುವ ವೇದ ವಿದ್ಯೆಗೆ ಯಾರು ಜೀವನದಲ್ಲಿ ಆಶ್ರಯವನ್ನು ಕೊಟ್ಟಿದ್ದಾರೋ, ಯಾರು ವೇದಾಂತವನ್ನು ಅಧ್ಯಯನ ಮಾಡಿ ವೇದಾಂತದ ಸಾರವಾದ ನನ್ನನ್ನು ತಿಳಿದಿದ್ದಾರೋ ಅವರ ರಕ್ಷಣೆ ಮಾಡ್ತೇನೆ. ಗೋವುಗಳ ರಕ್ಷಣೆ, ಗೋಪಾಲಕರ ರಕ್ಷಣೆ. ಭಗವಂತ ಬೆಟ್ಟವನ್ನು ಎತ್ತಿ ಕಷ್ಟಗಳು ಅನ್ನುವ ಮಳೆಗಳಿಂದ ಅವರನ್ನು ರಕ್ಷಣೆ ಮಾಡಿದ. ಅವರ ಮೇಲೆ ಒಂದು ತೊಟ್ಟು ನೀರು ಬೀಳಬಾರ್ದು, ಹಾಗೆ ದೇವರು ರಕ್ಷಣೆ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಈ ಬೆಟ್ಟ ಎತ್ತಿದ ಕಥೆಯನ್ನು ಹೇಳಿ ವಾದಿರಾಜ ಗುರು ಸಾರ್ವಭೌಮರು 5ನೇ ಸರ್ಗವನ್ನು ಮುಗಿಸ್ತಾ, ರೋಮಣಾಹರ್ಷಣಕಾರಿಣಿ ಶ್ರವಣತ ಪಾಪೌಗ ವಿದ್ವಂಸಿನಿ ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತಸುರಮಂಡಲೀಷು ಮಹಿತಃ ಸರ್ಗೋ ಮುದಾಂ ಪಂಚಮಃ. ಭಗವಂತ ಬೆಟ್ಟ ಎತ್ತದ್ನಲ್ಲ, ಇದೇ ರೋಮಾಂಚನ ಆಗುವ ಕಥೆ ಅಲ್ವಾ? ನಮಗೆ ಗುದ್ಲಿ ಪೂಜೆ ದಿನ ಒಂದು ಸೈಜ್ಗಲ್ಲು ಎತ್ತಕ್ಕಾಗದೆ ಕಾಲ ಮೇಲೆ ಹಾಕೊಂಡು ಕತೆ ಕೇಳ್ಕೊಂಡಿರ್ತೀವಿ. ಅಯ್ಯೋ ಗುದ್ಲಿ ಪೂಜೆಗೆ ಹೋಗಿದ್ನಲ್ಲ ಆಚಾರ್ಯ, ಕಲ್ಲು ಎತ್ತಿದೆ, ಕಾಲ ಮೇಲೆ ಬಿದ್ದೋಯ್ತು, ನೀನು ನಮ್ಮನೆ ಬರ. ಅಲ್ಲ, 7 ವರ್ಷದ ಹುಡುಗ ಒಂದು ಬೆಟ್ಟ ಎತ್ತದ ಅಂದರೆ ರೋಮಾಂಚನ ಆಗಲ್ವಾ? ಹೌದಾ ಅಂತ ಆಶ್ಚರ್ಯ ಆಗಲ್ವಾ? ಅದೇ ಅವರು ಅನ್ನೋದು ರೋಮಣಾಹರ್ಷಣಕಾರಿಣಿ. ಅಷ್ಟೇ ಅಲ್ಲ, ನಮಗೇನು ರೋಮಾಂಚನ ಆಗಲಿಲ್ಲಪ್ಪ, ಆಗದಿದ್ದರೂ ಬೇಡ ರೀ. ರೋಮಾಂಚನ ಆದರೆ ಅದು ಕತೆ ಕೇಳಿದವ್ರಿಗೆಲ್ಲ ಹೇಳಿದ್ದೆಲ್ಲ ಆಗಲ್ಲ. ರೋಮಹರ್ಷ ಆಗಬೇಕಾದ್ರೆ ಒಂದು ಜನ್ಮದ ಕಥೆ ಕೇಳಿದವ್ರಿಗೆ ಆಗಲ್ಲ. ಜನ್ಮಾಂತರದಿಂದ ಕೇಳ್ತಾ ಇರೋರಿಗೆ ದೇವ್ರ ಕಥೆ ಕೇಳಿದ್ರೆ ರೋಮಾಂಚನ ಆಗುತ್ತೆ. ನಾವು ಈ ಜನ್ಮದಲ್ಲಿ ಶುರು ಮಾಡಿದ್ದೀವೋ ಅಥವಾ ಇವತ್ತು ಶುರು ಮಾಡಿದ್ದೀವೋ, ಮತ್ತು ಕೂತವರೆಲ್ಲ ಕೇಳ್ತಾ ಇರ್ತಾರೆ ಅನ್ನೋ ಗ್ಯಾರಂಟಿನೂ ಇರಲ್ಲ. ಕೇಳಿದವ್ರ ತಲೆ ಒಳಗೆಲ್ಲ ಹೋಗ್ತಾ ಇರುತ್ತೆ ಅನ್ನೋದಂತೂ ಗ್ಯಾರಂಟಿ ಇರೋದೇ ಇಲ್ಲ ಅಲ್ವಾ? ಅವನು ಎಲ್ಲ ಲಿಂಕ್ ಕೊಡಬೇಕು, ಅವನು ಎಲ್ಲ ಕೊಟ್ಟರೆ ಮಾತ್ರ ಆಗೋದು. ಇವಾಗ ನಾವೆಲ್ಲ ಏನು ಮಾಡ್ತಿದ್ದೀವಿ, ಇದು ಬರೀ ಪ್ರಯತ್ನ. ನಮ್ಮ ಪ್ರಯತ್ನ ಫಲಕಾರಿ ಆಗಬೇಕಾದ್ರೆ ಭಗವಂತನ ದಯ ಬೇಕು. ದೇವರ ದಯೆಯಿಂದ ಯುಕ್ತರಾದವರು ದೇವರ ಕಥೆಯನ್ನು ಜನ್ಮಾಂತರದಲ್ಲಿ ಕೇಳಿದರೆ ವಾದಿರಾಜರು ಹೇಳುವ ರೋಮಣ ಹರ್ಷಣಕಾರಿಣಿ. ಮೈ ಕೂದಲೆಲ್ಲ ನಿಂತು ಬಿಡುತ್ತೆ. ನಮಗೆ ಮೈ ಕೂದಲು ನಿಲ್ಲಲ್ಲ ಅಂತೇನಿಲ್ಲ, ನಿಲ್ಲತ್ತೆ. ಯಾರ್ಯಾರ್ದೋ ಮನೆ ಕತೆ ಹೌದಾ ಅಂತ ಆಶ್ಚರ್ಯದಿಂದ, ಯಾರೋ ಪಕ್ಕದ ಮನೆಯವರು ಓಡೋ ಹೋದ್ರು ಅಂದರೂ ಎಷ್ಟು ಆಶ್ಚರ್ಯ, ನೋಡಿ ಹೆಂಗಾಗಿದೆ ನಮ್ಮ ರೋಮು ಅಂತಿರ್ತಾರೆ. ಅದೇ ದೇವ್ರ ಕತೆ ಕೇಳಿದಾಗ ನಿದ್ದೆನೇ ಬಂದುಬಿಟ್ಟಿರುತ್ತಲ್ಲ, ಅವ್ರು ರೋಮಾರ್ಚನ ಆಗಿ ಎದ್ದಿದ್ರಲ್ಲ, ಆದರೆ ಅದು ಆಗೋದೇ ಇಲ್ಲ. ಅದು ತುಂಬ, ಅದು ಯಾರಿಗೆ ಗೊತ್ತಾ, ವಿದುರ ಮತ್ತು ಉದ್ಧವರ ಭೇಟಿ ಆಯ್ತಂತೆ ತೃತೀಯ ಸ್ಕಂದ ಭಾಗವತ ಬರುವಾಗ. ಆಗ ವಿದುರ ಉದ್ಧವನ ಸಿಕ್ಕಾಗ ಅವನ ಹತ್ರ ಕೃಷ್ಣನ ಬಗ್ಗೆ ಎಲ್ಲ ಕೇಳ್ತಾನೆ. ಕೃಷ್ಣ ಅನ್ನೋ ಶಬ್ದ ಕೇಳಿದ ತಕ್ಷಣ ಅವನ ಕಣ್ಣೇ ಮುಚ್ಚಿಬಿಡ್ತಾನೆ. ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತಾನೆ. ಅವನು 85-90 ವರ್ಷಗಳ ಕಾಲ ದೇವರ ಕಥೆಯನ್ನು ಕೇಳಿದವ. ಕತೆ ಕೇಳಿದವ ಅಲ್ಲ, ಅವನು ನೋಡ್ದವ ಅಲ್ಲ, ಅವನ ಹತ್ತಿರ ಇದ್ದವ, ಅವನ ಸಖನಾಗಿದ್ದವ, ಅವನ ಕಾರುಣ್ಯದ ಕಡಲಲ್ಲಿ ಮಿಂದವ. ಹೀಗಾಗಿ ಅವನ ಮುಂದೆ ವಿದುರ ಕೃಷ್ಣ ಅಂದ ತಕ್ಷಣ ಅವನು ದೇವರ ಲೋಕಕ್ಕೆ ಹೋಗ್ಬಿಟ್ನಂತೆ. ಅವನಿಗೆ ರೋಮಾಂಚನ ಆಗುತ್ತೆ. ಅವನಿಗಾಗೋ ರೋಮಾಂಚನ ನಮಗೆ 1 ಗಂಟೆ ಕೇಳುವವರೆಗೆ ನಮಗೆ ಆ ಕಡೆಯಿಂದ ನಮಗೆಲ್ಲ ಅಷ್ಟು ಸುಲಭಕ್ಕಾಗಲ್ಲ. ಆಗಲ್ಲದೇ ಇದ್ದರೂ ಬರಬೇಕಂತ. ಯಾಕಂದರೆ ಶ್ರವಣತಃ ಪಾಪೌಗ ವಿದ್ವಂಸಿನಿ. ನೀವು ನಿಜವಾಗಿಯೂ ಶ್ರದ್ಧಾ ಭಕ್ತಿಯಿಂದ
ಆ ಕಡೆ ಈ ಕಡೆ ಮನಸ್ಸು ಹರಿಸದೆ ದೇವರ ಕಥೆ ಕಡೆಗೇ ಹರಿಸ್ತಾ ದೇವರ ಕಥೆ ಕೇಳಿದ್ರೆ ನಿಮಗೆ ರೋಮಾಂಚನ ಆಗದಿದ್ದರೂ ಒಂದು ಮಹಾಫಲ ಇದೆ. ಅಲ್ಲಿಯ ತನಕ ಮಾಡಿದ ಎಲ್ಲ ಪಾಪಗಳ ಪ್ರಕ್ಷಾಳನೆ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ಪಾಪ ಬಂದ್ಬಿಟ್ಟಿರುತ್ತೆ, ಗೊತ್ತಿಲ್ಲದೆ ಹೋಗ್ಬಿಡುತ್ತೆ. ದೇವರ ಕಥೆ ಕೇಳ್ತಾ ಇದ್ದರೆ ಪಾಪಗಳೆಲ್ಲ ತಂತಾನೆ ಹೋಗ್ಬಿಡುತ್ತೆ. ಮತ್ತು ಕೇಳಿದ ಕಥೆಯನ್ನೇನಾದರೂ ನೀವು ಮನೆಗೆ ಹೋಗಿ ಮತ್ತೆ ಸ್ಮರಣೆ ಮಾಡಿಕೊಂಡ್ರಿ ಅಂತ ತಿಳ್ಕೊಳ್ಳಿ. ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಯಾರು ಆ ಭಗವಂತನ ಕಥೆಯನ್ನು ಮತ್ತೆ ಮತ್ತೆ ಹೇಳಿ ಕೇಳಿ ಮಾಡ್ತಿರ್ತಾರೆ ಅವರಿಗೆ ನಿರ್ದುಷ್ಟವಾದ ಅನೇಕ ಅರ್ಥಗಳು, ಶಾಸ್ತ್ರಸಮ್ಮತವಾದ ಅರ್ಥಗಳು ವಾದಿರಾಜರೇ ಭಗವಂತನೇ ಹೊಳಿಸ್ತಾನೆ. ಅಂತಹ ಶ್ರೇಷ್ಠವಾದ ರುಕ್ಮಿಣೀಶ ವಿಜಯ ಮಹಾಕಾವ್ಯದಲ್ಲಿ ಇದು ವಾದಿರಾಜರಿಂದ ನಿರ್ಮಿತವಾದದ್ದು. ದೇವತೆಗಳ ಸಭೆಯಲ್ಲಿ ನಿತ್ಯ ಪಾರಾಯಣ ಪ್ರವಚನಕ್ಕೆ ಯೋಗ್ಯವಾದದ್ದು. ಅಂತಹ ರುಕ್ಮಿಣೀಶ ವಿಜಯ 5ನೇ ಸರ್ಗ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಸಂತೋಷವಾಗಿ ಅದು ಮುಗೀತು ಅಂತ ಹೇಳ್ತಾ, ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಗೋಪಾಲಕರ ಅವರನ್ನೆಲ್ಲ ರಕ್ಷಣೆ ಮಾಡಿ ಆ ಪರ್ವತ ಎತ್ತುವ ಮಾತ್ರದಿದ್ದಲೇ ಇಂದ್ರನಿಗೆ ಬಂದ ಅಜ್ಞಾನವನ್ನು ಪರಿಹಾರ ಮಾಡಿದ್ದಾನೆ. ಭಗವಂತನ ಒಂದು ಕರ್ಮ ಅನೇಕ ಫಲವನ್ನು ಕೊಡ್ತಕ್ಕಂಥದ್ದು. ಅಜ್ಞರಾದ ಗೊಲ್ಲರಿಗೆ ರಕ್ಷಣೆ ಕೊಟ್ಟ, ಸುಜ್ಞನಾದ ಇಂದ್ರನಿಗೆ ತತ್ವಜ್ಞಾನವನ್ನು ಕೊಟ್ಟ. ಮಾಡಿದ್ವೊಂದೇ, ಬೆಟ್ಟ ಎತ್ತಿದ್ರಿಂದ ಒಬ್ಬರಿಗೆ ರಕ್ಷಣೆ ಆಯಿತು, ಒಬ್ಬರಿಗೆ ಜ್ಞಾನ ಬಂತು. ಇವರಿಗೆ ಬೆಟ್ಟ ಎತ್ತಿ ರಕ್ಷಣೆ ಕೊಟ್ಟ, ಇಂದ್ರನಿಗೆ ಜ್ಞಾನ ಕೊಟ್ಟು ರಕ್ಷಣೆ ಮಾಡಿದ. ನೀನು ನನ್ನನ್ನು ಮರಿಬೇಡ ಅಂಥೇಳಿ ಬೆಟ್ಟ ಎತ್ತಿ ಜ್ಞಾನ ಕೊಟ್ಟು ರಕ್ಷಣೆ ಮಾಡಿದ. ಆ ಕಥೆಯನ್ನು ವಾದಿರಾಜರು ಅನೇಕ ಅಲಂಕಾರಗಳಲ್ಲಿ ವರ್ಣಿಸ್ತಾ ಇದ್ದಾರೆ. ಮಹೇಂದ್ರ ವಿಜ್ಞಪ್ತ ಗನಾಲಿ ಮುಕ್ತ ಪಯ ಪ್ರವಾಹ ವೃತ ಭಿನ್ನ ಭಾಗಂ ಮುಕುಂದ ಹಸ್ತೋದ್ರುತ ಮದ್ರಿರಾಜಂ ಅನುದ್ರುತಂ ತಂ ಮನುಜಾವ್ಯಜಾನನ್. ಗೋಪಾಲಕರುಗಳು ಮಹೇಂದ್ರನಿಂದ ಆಜ್ಞಪ್ತವಾದಂತಹ ಸಂವರ್ತಕ ಮೋಡಗಳ ಸಾಲು, ಆ ಮೋಡಗಳ ಸಾಲಿನಿಂದ ಸುರಿಯುವಂತಹ ನೀರು ಅದು ಎಂಥದ್ದು ಅಂದರೆ ದೊಡ್ಡ ಪ್ರವಾಹ ಆಗಿಬಿಟ್ಟಿದೆ. ಇವೆಲ್ಲ ನೋಡಿದ್ರಿ ಮೊನ್ನೆ ಕೊಡಗು ಜಿಲ್ಲೆ ಇತ್ಯಾದಿಗಳೆಲ್ಲ. ಅದೇನು ಸಣ್ಣ ಹನಿನೇ, ಅದು ದಿನಗಟ್ಟಲೆ ಬಂದದ್ದಕ್ಕೆ ಇಡೀ ಊರಿಗೂರೇ ಕೊಚ್ಚೋಯ್ತು. ಕೇರಳ ಇಡೀ ಎಷ್ಟು ಎಲ್ಲ ಮುಚ್ಚಿ ಹೋಯಿತು. ಅದು ಸಣ್ಣ ಹನಿ. ಅದೇ ಹನಿ ಏನಾದರೂ ಆನೆ ಸೈಜ್, ಸೊಂಡ್ಲು ಸೈಜ್ ಬಿದ್ದರೆ ಏನಾಗಬೇಡ. ಸಂವರ್ತಕ ಮೋಡಗಳಲ್ಲಿ ಆ ದಪ್ಪ ಮಳೆ, ಆನೆ ಸೊಂಡ್ಲು ಗಾತ್ರದ್ದು, ಅದು ಬೇರೆ ಎಲ್ಲಿಲ್ಲ, ಚಿಕ್ಕ ಹಳ್ಳಿ ಮೇಲೆ ಸುರಿಸ್ತಾ ಇದ್ದಾರೆ, ಗೋಕುಲದ ಮೇಲೆ ಮಾತ್ರ. ಏನಾಯಿತು ಅಂದರೆ ಆ ಊರಿನ ಜನಕ್ಕೆ ಕೆರೆ ಯಾವುದು, ನೆಲ ಯಾವುದು, ಹಳ್ಳ ಯಾವುದು, ದಿಣ್ಣೆ ಯಾವುದು ಗೊತ್ತಾಗಲಿಲ್ಲ. ಇದು ಯಾವುದೋ ಹಳೆ ಕತೆ, ನಿಮ್ಗೆ ಅರ್ಥ ಆಗಲ್ಲ. ಈ ಹೊಸ ಕತೆ ಹೇಳ್ತೇನೆ ನೋಡಿ. ಈ ಜೋರು ಮಳೆ ಬಂದಾಗ ನಮ್ಮ ರಸ್ತೆ ಒಳಗೇ ಎಲ್ಲಿ ಮ್ಯಾನ್ ಹೋಲ್ ಇದೆ ಅಂತ ಗೊತ್ತೇ ಆಗದೆ ಮ್ಯಾನೇ ಒಳಗೆ ಹೋಗ್ಬಿಡ್ತಾನೆ. ನೀವು ನೋಡಿದಿರಲ್ಲ, ಎಷ್ಟೋ ಕಡೆ ಆ ಮ್ಯಾನ್ ಹೋಲಲ್ಲಿ ಕೊಚ್ಕೊಂಡು ಹೋಗಿ ಸಿಗದೇ ಇದ್ದವ್ರ ಕತೆ ಕೇಳಿದಿರಿ. ಈ ಸಣ್ಣ ಮಳೆದೇ ಇಷ್ಟು ಮಹಿಮ. ಇನ್ನು ಪ್ರಳಯ ಕಾಲದ ಮಳೆ ಆದರೆ ಇನ್ನೇನು ಗೊತ್ತಾಗಬೇಕ್ರಿ. ಅದು ಒಂದು ಸಣ್ಣ ಹಳ್ಳಿಯನ್ನು ಉದ್ದೇಶ ಇಟ್ಕೊಂಡು ಮಳೆ ಸುರಿಸಿದ್ರೆ ಏನು ಗೊತ್ತಾಗಬೇಕು. ಆ ಊರಿನ ದನ ಕಾಯುವ ಜನಗಳಿಗೆ, ಗೋಪಾಲಕರಿಗೆ ಹಳ್ಳ ಯಾವುದು, ದಿಣ್ಣೆ ಯಾವುದು ಏನು ಗೊತ್ತಾಗಲಿಲ್ಲ. ಅಲ್ಲ, ಈ ಕಥೆ ಏನಂದರೆ ಆ ಗೊಲ್ಲರಿಗೆ ಹಳ್ಳ ದಿಣ್ಣೆನೇ ಗೊತ್ತಾಗಲಿಲ್ಲ. ಯಾಕೆ? ನೀರಲ್ಲಿದ್ದ ಕಾರಣ ಅನ್ನೋದಾದರೆ, ಸಂಸಾರದಲ್ಲಿ ಮುಳುಗಿದವರಿಗೆ ಭಗವಂತನ ಜ್ಞಾನ ಏನು ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಈ ಸಂಸಾರದ ಒಳಗೆ ಹೋಗೋದು ಇರೋದು ಯಾಕೆ ಕಷ್ಟ ಅಂದರೆ, ಹಳ್ಳ ದಿಣ್ಣೆ ಗೊತ್ತಿಲ್ಲ, ಅದಕ್ಕೆ ಕಷ್ಟ. ಅದೇ ಸಮತಟ್ಟಾದ ಪ್ರದೇಶ, ನೀರೇ ಇಲ್ಲ ಅಂತಾದರೆ, ಹಳ್ಳ ಇದ್ದರೆ ಪಕ್ಕಕ್ಕೆ ಹೋಗ್ತೀವಿ, ದಿಣ್ಣೆ ಇದ್ದರೆ ಮೆತ್ತಗೆ ಹತ್ಕೊಂಡು ಹೋಗಿರೋ ಗೊತ್ತಾಗುತ್ತೆ. ನೀರಿಂದ ಆವೃತವಾಗಿಬಿಟ್ರೆ ಎಲ್ಲಿ ಹಳ್ಳನೋ ಏನೋ ಒಂದು ಗೊತ್ತಾಗುತ್ತೆ. ಅದರಿಂದ ಅವರಿಗೆ ಭಗವಂತನ ಬಗ್ಗೆ ಏನು ಗೊತ್ತಾಗಲಿಲ್ಲ.
ಗೋವರ್ಧನ ಪರ್ವತವನ್ನು ಮೋಕ್ಷದಾಯಕನಾದ ಕೃಷ್ಣ ಮುಕುಂದ ಹಸ್ತೋದ್ರುತ ಮದ್ರಿರಾಜಂ. ನೋಡಿ, ಅದ್ರಿರಾಜ ಬೆಟ್ಟಗಳ ರಾಜ ಅಂತಾರೆ. ಅಲ್ಲ, ಇವನು ಯಾವಾಗ ಬೆಟ್ಟಗಳ ರಾಜ ಆದ? ಯಾವಾಗ ಕೃಷ್ಣ ಮೇಲೆತ್ತದ್ನೋ ಪರ್ವತಗಳಿಗೆಲ್ಲ ರಾಜ ಆಗ್ಬಿಟ್ಟ. ಅಂದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದವ ರಾಜ, ಅಂದರೆ ರಾರಾಜಿಸ್ತಾನೆ ಅಂತ. ನಿಮಗೆ ಜೀವನದಲ್ಲಿ ಫೇಮಸ್ ಆಗಬೇಕು ಅಂತಿದೆಯಾ? ಯಾರ್ಯಾರೋ ಕೈ ಹಿಡಿದು ಮೇಲೆತ್ತಿದ್ರಿ ಏನು ಪ್ರಯೋಜನ ರೀ? ಸಿಟ್ಟಿಗೆ ಬಂದರೆ ಕೆಳಗೆ ಬಿಟ್ಬಿಡ್ತಾರೆ. ಕೈ ಹಿಡಿದವರೆಲ್ಲ ಪರ್ಮನೆಂಟ್ ಹಿಡ್ಕೋತಾರೆ ಅಂತ ಏನು ನಂಬ್ಕೋಬೇಡಿ. ಕೈ ಹಿಡಿದವ್ರು ಯಾವಾಗ ಕೈ ಬಿಡ್ತಾರೋ ಗೊತ್ತಾಗಲ್ಲ. ಅವ್ರು ನಂಬಿದ್ರಿ ಉದ್ಧಾರ ಆಗೋಲ್ಲ. ಒಬ್ಬನೇ ಒಬ್ಬ ಹಿಡಿದ್ರೆ ಬಿಡದೇ ಇರೋನು ಯಾರು? ಅದು ಭಗವಂತ. ಅವನು ನಮ್ಮ ಕೈ ಹಿಡಿಬೇಕು, ಅವನು ನಮ್ಮನ್ನ ಮೇಲೆ ಎತ್ತಬೇಕು. ಅಂದರೆ ಎಲ್ಲರ ಮಧ್ಯದಲ್ಲಿ ನೀವು ರಾರಾಜಿಸ್ತೀರಿ, ರಾಜರಂತೆ ಶೋಭಾಯಮಾನರಾಗ್ತೀರಿ. ಈ ಅದ್ರಿ ರಾಜ ಮೇಲೆ ಬಂದಿರತಕ್ಕಂಥದ್ದು. ಕೃಷ್ಣ ಬೆಟ್ಟವನ್ನು ಹೊತ್ತು ನಿಂತಾಗ ನಂದಗೋಕುಲದ ಎಲ್ಲ ಹಳ್ಳಿ ಜನ ಇದೇನು ದೊಡ್ಡದು ಅಂತ ಅಂದ್ಕೊಳ್ಳಿಲ್ಲಂತೆ. ಯಾಕೆ? ಹೊತ್ತವ ಎತ್ತಿದವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಅವರಿಗೆ ಗೊತ್ತಿಲ್ಲ. ಅಲ್ಲ, ಯಾಕೆ ಗೊತ್ತಿಲ್ಲ? ಅಲ್ಲ ರೀ, ನೀರು ಬಂದರೆ ಹಳ್ಳ ತಗ್ಗುನೇ ಗೊತ್ತಾಗಲ್ಲ ಇವರಿಗೆ, ಇನ್ನು ದೇವ್ರ ಬಗ್ಗೆ ಏನು ಗೊತ್ತಾಗುತ್ತೆ? ಅಲ್ಲೇ ನೀರು, ಸಂಸಾರ ಅನ್ನುವ ನೀರಿನಲ್ಲಿ ಮುಳುಗಿದವರಿಗೆ ಭಗವಂತನ ಮಹಿಮೆ ಗೊತ್ತಾಗೋಲ್ಲ. ಯಾರಿಗೆ ಯಾವಾಗಲೂ ಒಂದಲ್ಲ ಒಂದು ಕಷ್ಟ ಇದೆ, ಸದಾ ಚಿಂತೆಯ ಸಂತೆ ಆಗಿದೆ ತಲೆ, ಅವರಿಗೆ ಪುರಾಣದಲ್ಲಿ ಮನಸ್ಸು ಬರಲ್ಲ, ಭಗವಂತನ ಮಹಿಮೆ ಅರಿವಿಗೆ ಬರೋಲ್ಲ. ಅವ್ರಿಗೆ ಗೊತ್ತೇ ಆಗಲಿಲ್ಲ. ಅವರೆಲ್ಲ ಬೆರಗಾಗಿ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಅಲ್ಲ, ಒಂದು ಪುಟ್ಟ ಮಗು ಬೆಟ್ಟ ಹೊರಲಿಕ್ಕೆ ಸಾಧ್ಯವಾ ಅಂತ ಆಶ್ಚರ್ಯದಿಂದ ಪ್ರಶ್ನಾರ್ಥಕವಾಗಿ ಒಳಗೆ ಬಾರದೆ ಹೊರಗೆ ನಿಂತು ನೋಡ್ತಾ ಇದ್ದ. ಆ ನೋಡಿದ್ದನ್ನು ವರ್ಣಿಸ್ತಾ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಹೇಗೆ ಹೊತ್ತ ಅನೇಕ ಅಲಂಕಾರಗಳನ್ನು. ವರ್ಷಾಸು ವರ್ಷ ಸಹತಾಮಧಿಗಮ್ಯ ವಾರ್ಷು ತಪ್ತಂ ತಪಕೃತ ಪದಸ್ಯ ಪದಂ ಪ್ರಪೇದೆ ಶರ್ಮನ್ಯ ಜನ್ಮನಿ ಸಿಷಾದಯಿಷುರ್ಮಹಿದ್ರೋ ಹೃನ್ಮಧ್ಯ ಲಬ್ಧ ಪರಮಸ್ಯ ತದೋಪಮಾಯ. ಉಪಮಾನ ಅಲಂಕಾರದಿಂದ ವಾದಿರಾಜರು ಪರ್ವತವನ್ನು ಭಗವಂತ ಎತ್ತಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಈ ಕೃಷ್ಣ ಪರಮಾತ್ಮ ಪರ್ವತವನ್ನು ಮೇಲೆತ್ತಿದ್ರೆ ಹೇಗಿತ್ತಿದು ಅಂದರೆ, ಒಬ್ಬ ಋಷಿ, ಒಬ್ಬ ಜ್ಞಾನಿಯಾದವ, ಭಗವಂತನ ಬಗ್ಗೆ ತಿಳಿದು ಉಪಾಸನೆ ಮಾಡಲಿಕ್ಕೆ ಹೊರಟವ, ಅನೇಕ ವರ್ಷಗಳ ಕಾಲ ಚಳಿ ಮಳೆ ಗಾಳಿ ಎಲ್ಲವನ್ನೂ ಸಹಿಸಿ ಜನ್ಮಾಂತರದಲ್ಲಿ ಸುಖ ಪಡಿಬೇಕು ಅಂತ ಹೇಳಿ ಅಖಂಡವಾದ ತಪಸ್ಸು ನೀರಿನಲ್ಲಿ ನಿಂತು ಮಾಡ್ತಾನಲ್ಲ. ಚಳಿಗಾಲದಲ್ಲಿ ನೀರು, ಬೇಸಿಗೆಗಾಲದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ಹೀಗೆಲ್ಲ ಮಾಡ್ತಾರಲ್ಲ, ಅವರನ್ನು ಭಗವಂತ ಮೇಲೆತ್ತುತ್ತಾನೆ. ಬರೀ ತಪಸ್ಸು ಮಾಡುವಾಗ ಸುಮ್ಮನೆ ತಪಸ್ಸು ಮಾಡಿದ್ರೆ ದೇವರು ಉದ್ಧಾರ ಮಾಡಲ್ಲ. ಹೃದಯ ಕಮಲದಲ್ಲಿ ದೇವರನ್ನು ಇಟ್ಟು ತಪಸ್ಸು ಮಾಡಬೇಕು. ಹೃದಯ ಕಮಲದಲ್ಲಿ ದೇವರನ್ನಿಡೋದು ಅಂದರೆ ನಮ್ಮ ಹೃದಯದ ಒಳಗೆ ಇನ್ನೊಂದು ಕಾಮನೆ ಇರಬಾರ್ದು. ನಾವೆಲ್ಲ ತಪಸ್ಸು ಮಾಡ್ತೀವಿ, ನಾವೇನು ಮಾಡದೇ ಇಲ್ಲ, ನಾವು ಬೇಕಷ್ಟು ಮಾಡಿದ್ದೀವಿ. ನಾವು ತಪಸ್ಸು ಮಾಡಿದ್ದೀವಿ, ದೇವ್ರ ಪೂಜೆ ಮಾಡಿದ್ದೀವಿ, ಹೋಮ ಮಾಡಿದ್ದೀವಿ, ಜಪ ಮಾಡಿದ್ದೀವಿ. ಎಲ್ಲದರ ಹಿನ್ನೆಲೆಯಲ್ಲಿ ದೇವರು ಬೇಕು ಅನ್ನುವ ಭಾವನೆ ಇಲ್ಲ. ಅದು ಬೇಕು ಇದು ಬೇಕು ಅನ್ನೋ ಭಾವನೆಯಿಂದಲೇ ಮಾಡಬೇಕು. ಆದರೆ ಯೋಗಿಗಳು, ತಪಸ್ಸು ಮಾಡುವ ಯೋಗಿಗಳು ಚಳಿ ಮಳೆ ಗಾಳಿ ಎಲ್ಲ ಲೆಕ್ಕಿಸದೆ ಕಾಲ ಕಾಲಕ್ಕೆ ಬರುವ ಎಲ್ಲವನ್ನೂ ಸಹಿಸ್ತಾರೆ. ಯಾಕೆ ಸಹಿಸ್ತಾರೆ ಅಂದರೆ ಆ ಹೃದಯದ ಮಧ್ಯದಲ್ಲಿ ದೇವರನ್ನು ಹೊತ್ತಿರ್ತಾರೆ. ದೇವರೇ, ನನಗೆ ನೀನು ಕೊಡೋದು ಯಾವುದೂ ಬೇಡ, ನನಗೆ ನೀನೇ ಬೇಕು. ಭಗವಂತನನ್ನೇ ಬಯಸ್ತಾರೆ. ಯಾರು ದೇವರನ್ನೇ ಹೊಂದಬೇಕು, ದೇವರನ್ನೇ ಬಯಸಿ ಹೃದಯ ಕಮಲದಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಸ್ವಲ್ಪವೂ ಮನಸ್ಸನ್ನು ಚಲನಗೊಳಿಸದೆ ದೇವರ ಪಾದಾರವಿಂದದಲ್ಲಿಯೇ ಸ್ಥಿರವಾಗಿಟ್ಟು ತಪಸ್ಸು ಮಾಡ್ತಾರೆ, ಅಂಥವರನ್ನು ದೇವರು ಬಹಳ ಮೇಲೆ ಎತ್ತುತ್ತಾನಂತೆ.
ಈ ಪರ್ವತದ ಮೇಲೆ ಇಷ್ಟೆಲ್ಲ ಮಳೆ ಸುರಿಸ್ತಿತ್ತು. ಅದು ಅಚಲ. ಪರ್ವತಕ್ಕೆ ಸಂಸ್ಕೃತದಲ್ಲಿ ಅಚಲ, ಸ್ವಲ್ಪವೂ ಚಲಿಸ್ಲಿಲ್ಲ. ಇದೇನು ಕತೆ, ನಮಗಿದು ಅಷ್ಟು ಬೇಗ ಅರ್ಥ ಆಗಲ್ಲ ನೋಡಿ. ಚೂರು ಮಳೆ ಬಂದರೆ ನಾವೇನು ಮಾಡ್ತೀವಿ ಹೇಳಿ? ಮಳೆ ಬಂದರೆ ಏನು ಮಾಡ್ತೀವಿ? ಓಡ್ ಹೋಗಿ ಅಂಗಡಿ ಕೆಳಗೋ, ಪಕ್ಕದ ಮನೆ ಒಳಗೋ, ಮರದ ಕೆಳಗೋ ನಿಂತ್ಕೊಳ್ತೀವಿ. ಚಲನೆ, ಓಡ್ ಹೋಗ್ತೀವಿ. ಯಾರಾದರೂ ಮಳೆ ಬಂದಾಗ ಬರಲಿ ಬಿಡ್ರಿ, ನಮ್ಮ ಪಾಡಿ ನಾವು ಇರ್ಬೇಕಪ್ಪ ಅಂತ ಯಾರು ನಿಂತ್ಕೊಳ್ತಾರ? ನೀನು ಜನನೋ ದನನೋ? ದನ ನೋಡಿ ಓಡೋಗಲ್ಲ. ದನ ಮಳೆ ಬಂದರೆ ಓಡೋಗಿದ್ದು ನೋಡಿದ್ದೀರಾ? ಅಥವಾ ಛತ್ರಿ ಅಡ್ಡ ಹಿಡ್ಕೊಂಡಿದ್ದು ನೋಡಿದ್ದೀರಾ? ಇಲ್ಲ. ಅದೇನು ಬರುತ್ತೋ ಬರಲಿ ಅಂತ. ಅದಕ್ಕೆ ದೇವರೇನೆಂದರೆ ಎಲ್ಲ ಪ್ರಾಣಿಗಳಿಗೆ ಅವು ಸತ್ವು ಅಂದರೆ ಇಮ್ಮಿಡಿಯೇಟ್ ಪ್ರಮೋಷನ್. ಅವಕ್ಕೆ ಪ್ರಾಣಿಗಳೆಲ್ಲ ಡೌನ್ವರ್ಡ್ ಇಲ್ಲೇ ಇಲ್ಲ, ಅಪ್ವರ್ಡ್. 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, ಫೇಲ್ ಅನ್ನೋ ಶಬ್ದವೇ ಇಲ್ಲ ಅವಕ್ಕೆ. ಈ ಮನುಷ್ಯ ಪಾಸ್ ಆದ್ರೆ ಆಗ್ಬೋದು, ಫೇಲ್ ಆಗೋ ಚಾನ್ಸೇ ಜಾಸ್ತಿ, ಪಾಸ್ ಆಗೋದು ಭಾರಿ ಅಪರೂಪ. ಅದ್ರೊಳಗೂ ಈ ಬ್ರಾಹ್ಮಣ ಅವನಂತೂ 90% ಬೀಳೋದೇ ಜಾಸ್ತಿ. ಸ್ಕೂಲಲ್ಲಿ ಪರ್ಸೆಂಟೇಜ್ ಎಷ್ಟು? 90 ಅಲ್ಲ, 1% ಬಂದರೆ ಭಾರಿ ಹೆಚ್ಚು. ಈ ಜನ್ಮ ಮರುತನ ಮತ ಬಂದಾಗ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿ ಮೇಲೆ ಹೋಗೋದು ತುಂಬ ಕಷ್ಟ. ಯಾರು ಮಳೆ ಚಳಿ ಎಲ್ಲವನ್ನೂ ಸಹಿಸಿಕೊಂಡು ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಒಂದಿರಲಿ ಅಂತ ಯಾರು ಸಂಸಾರದಲ್ಲಿ ಎಷ್ಟು ಕಷ್ಟ ಬಂದರೂ ಭಗವಂತನ ಸಂಘ, ಭಗವಂತನ ಭಕ್ತರ ಸಂಘ, ಪಾಠ ಪ್ರವಚನ ಸಂಘವನ್ನು ಬಿಡದೇ ಇರ್ತಾರೆ, ಅವರನ್ನು ಮಾತ್ರ ಭಗವಂತ ಮೇಲೆತ್ತುತ್ತಾನೆ. ಈ ಪರ್ವತ ನೋಡಿದ್ರೆ, ಪರ್ವತ ಮೇಲೆ ಬರಲಿಕ್ಕೆ ಕಾರಣ ಮಳೆ ಬಂದರೂ ಅಳ್ಳಾಡಿಲ್ಲ, ಸಹನೆ ಮಾಡಿದೆ. ಈ ಕಥೆ ಜೀವನದಲ್ಲಿ ಕಷ್ಟಗಳು ಅನ್ನುವ ಕಲ್ಲಿನ ಮಳೆ ಎಷ್ಟೇ ಸುರಿದ್ರೂ ಕೃಷ್ಣನ್ ಬಿಡಬಾರದು. ನಾವೊಂಥರ ಇದ್ದಾಗ ಒಂಥರ, ಇಲ್ದಿದ್ದಾಗ ಒಂಥರ. ಇಲ್ದಿದ್ದಾಗ ರಾಯ ಬಾರೋ, ತಂದೆ ತಾಯಿ ಬಾರೋ ಅಂಥೇಳಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದೇ ಲಾಟ್ರಿ ಹೊಡಿತು, ಸ್ವಲ್ಪ ಆಸ್ತಿ ಗೀಸ್ತಿ ಬಂತು, ನೀನು ಯಾಕೋ, ನೀನು ಹಂಗೆ ಯಾಕೋ ಬಿಟ್ಟೆ ಅಲ್ವಾ? ಅದು ಮಾಡಬಾರ್ದು. ಬಂದಾಗಲೂ ಅಷ್ಟೇ, ಬರೆದಿದ್ದಾಗಲೂ ಅಷ್ಟೇ. ಯಾರು ಆ ರೀತಿ ಅಚಲವಾಗಿ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸಿಟ್ಟಿರ್ತಾರೆ ಅವ್ರನ್ನ ದೇವರು ಕೈಯಾರ ಮೇಲೆತ್ತುತ್ತಾರೆ. ಅದಕ್ಕೆ ಈ ಪರ್ವತವೇ ಸಾಕ್ಷಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೇನು ವರ್ಣನೆ ಮಾಡಿದ್ರು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.